ಹೇಗೆ ನನ್ನ ಮೇಲೆ ನಂಬಿಕೆ ಇಟ್ಟಿದೆಯೋ ಅದೇ ರೀತಿ ನಮ್ಮ ಪ್ರೀತಿ ಮೇಲೂ ನಂಬಿಕೆ ಇಡು. ಆಗ ನಾವು ಏನು ಅನ್ಕೊಳ್ತೀವೋ ಎಲ್ಲನೂ ಅದೇ ರೀತಿ ಆಗತ್ತೆ. ಟ್ರಸ್ಟ್ ಆರ್ ಲವ್. ಎಸ್ ಸರ್, ಐ ಟ್ರಸ್ಟ್ ಆರ್ ಲವ್. ಏನೋ ಸುಬ್ಬು ಒಬ್ಬನೇ ನಿಂತು ಮದುವೆ ಮಾಡಿಸ್ದಂಗೆ. ನಾನು ನಮ್ಮಪ್ಪ ಏನು ಮಾಡಲಿಲ್ಲ ಮದುವೆಗೆ, ಅಲ್ವಾ ಪೂರ್ಣಿ? ಹೌದು ಅಕ್ಕ. ನೀವೆಲ್ಲ ಸೇರಿ ಯಾವನೊಬ್ಬ ಬಿಗ್ನಾಸಿನ ಹುಡುಕಿದ್ರಿ ಪೂರ್ಣನ್ ಗಂಟಾಕಕ್ಕೆ, ಅಲ್ವಾ ಪೂರ್ಣ? ಹೇಳು ನಿಮ್ಮ ಅಕ್ಕಂಗೆ. ಅಲ್ಕಿರ್ಕೊಂಡಿರೋದು ನೋಡು. ಅಲ್ಲ ಸುಬ್ಬು, ಜೀವನದಲ್ಲಿ ಒಂದೇ ಒಂದು ಮದುವೆ ಮಾಡಿಬಿಟ್ಟು ಎಷ್ಟು ಮಾತಾಡ್ತೀಯ? ನಿಂಗೆ ನಿಜವಾಗ್ಲೂ ತಾಕತ್ತಿದ್ರೆ ನಿನ್ನ ಮಗಳಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ತೋರಿಸು, ನೋಡೋಣ. ಹುಡುಕ್ತೀನಿ ಕಣೆ, ಹುಡುಕ್ತೀನಿ, ಅಲ್ವಾ ಬಂಗಾರ? ಅದು ಜಸ್ಟ್ ನಾರ್ಮಲ್ ಮೆಸೇಜ್ ಅಷ್ಟೇ ಅಪ್ಪ. ಅದ್ಯಾಕೆ ಆಗಿ ನೋಡ್ತಿದ್ಯಾನು? ಯಾರ್ದು ಮೆಸೇಜು? ಫೋನ್ ಬಂತು. ಇಂಪಾರ್ಟೆಂಟ್ ಕಾಲ್ ಏನೋ ಅಲ್ಲ ಅಪ್ಪ. ನಂಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹೋಗಿದ್ಬಾ ಮಗ. ಏನು ದಪ್ಪಿತವ? ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಮ್ಮ, ಹುಷಾರಾಗಿ ಹೋಗ್ಬಿಡ್ಬಾ. ಸುಬ್ಬು, ಇವತ್ತು ಅಷ್ಟಮಿ ಅಲ್ವಾ, ಅದಕ್ಕೆ ಸಪ್ಪಗಿದ್ದಾಳವಳು. ಅಕ್ಕ, ದೇವ್ರೆ, ನಾನು ನಿನ್ನ ಹತ್ರ ಹೀಗೂ ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನೇ ಭಯ ಇದ್ರೂ ಅಪ್ಪನ ಹತ್ರ ಹೇಳ್ಕೊತಿದ್ದೆ. ಈಗ ಅಪ್ಪನ ಹತ್ರ ಹೇಳೋಕ್ಕೆ ಭಯ ಆಗ್ತಿದೆ. ನನ್ನ ಮತ್ತೆ ಆರ್ಯ ಸರ್ ವಿಷಯನ ಅಪ್ಪನ ಹತ್ರ ಹೇಳೋದಕ್ಕೆ ಧೈರ್ಯ ಕೊಡಪ್ಪ. ಇದನ್ನು ಮುಚ್ಚಿಟ್ಟಷ್ಟು ಭಾರ ಅನ್ನಿಸ್ತಿದೆ. ಭಾರ ಇಳಿಸೋಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ಮಗು ಅಂತ ಅರ್ಥ ಅಷ್ಟೆ, ಗಂಡು ಮಗು ಅಂತಲ್ಲ. ಸುಪುತ್ರ ಪ್ರಾಪ್ತಿರಸ್ತು ಅಂದರೆ ಸದ್ಗುಣಗಳನ್ನು ಹೊಂದಿರುವಂಥ ಮಗು ಜನಿಸಲಿ ಎಂದು ಅರ್ಥ. ಅವರೇನೋ ಮೆತ್ತಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ರು, ನೀನು ಅದನ್ನು ಲೌಡ್ ಸ್ಪೀಕರ್ಗೆ ಹಾಕೋ ಹಾಗೆ ಮಾಡಿಬಿಟ್ಟೆ. ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ಆ ಮ್ಯಾರೇಜ್ ಬ್ಯೂರೋ ಆಫೀಸ್ಗೆ ಹೋಗಿ ಅನು ಹೆಸರನ್ನ ರಿಜಿಸ್ಟರ್ ಮಾಡೇ ಹೋಗೋದು. ಅಪ್ಪ, ಮೊದಲು ಅದನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ, ನಿಮಗೆ ಕೈ ಮುಗಿತೀನಿ. ನೋಡೆ, ಸ್ವಲ್ಪ ತಡ ಆದರೂ ನಮ್ಮ ಅನುಗೆ ವಯಸ್ಸಲ್ಲಿ ಅಂತಸ್ತಲ್ಲಿ ಅನುಗುಣವಾಗಿರುವಂತಹ ವರನ್ನ ಹುಡುಕಿ ಮದುವೆ ಮಾಡ್ತೀನಿ. ನೋಡು, ಮದುವೆ ನೋಡಿದವರು ಮೂಗ್ ಮೇಲೆ ಬೆರಳಿಟ್ಕೊಂಡು ಮಾತಾಡ್ಬೇಕು, ಹಂಗ್ ಮಾಡ್ತೀನಿ. ಹೆಂಗ ನೋಡ್ದೆ ಪೂರ್ಣ, ನಿಮ್ಮ ಅಕ್ಕಂಗೆ ಕೊಬ್ಬು ಎಲ್ಲೆಲ್ಲಿದೆ ಅಂತ? ಇಲ್ಲಿ ಹುಷಾರು ಸುಬ್ಬು. ಈ ವಿಷಯದಲ್ಲಿ ಯಾವುದೇ ರೀತಿಯ ಒತ್ತಾಯ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಕೊಡು. ವರ್ಷ ದೊಡ್ಡ ಅಂತರಾನೇ ಸರ್, ನಾನು ಒಪ್ಕೋತೀನಿ. ಆದರೆ
25 ವರ್ಷದಷ್ಟು ಎಕ್ಸ್ಟ್ರಾ ಪ್ರೀತಿ ನನ್ನ ಬಿಟ್ರೆ ಬೇರೆ ಯಾವ ಹುಡುಗಿಗೆ ಸಿಗತ್ತೆ ಹೇಳಿ? ನಾನು ಅದೃಷ್ಟವಂತೆ. ಸರ್, ಇನ್ಮೇಲೆ ನೀವು ಹೀಗೆಲ್ಲ ಕೇಳೋ ಹಾಗಿಲ್ಲ. ಅಷ್ಟಕ್ಕೂ ನಾನೇ ನಿಮ್ಮನ್ನ ಮೊದಲು ಪ್ರೀತಿ ಮಾಡಿದ್ದು. ನಿಮ್ಮ ವಯಸ್ಸೇನು ಅಂತ ಗೊತ್ತಿದ್ದೆ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು. ಬೇರೆಯವ್ರ ಇಷ್ಟ ಎಲ್ಲ ಕಟ್ಕೊಂಡು ನಂಗೇನು ಆಗ್ಬೇಕಾಗಿಲ್ಲ. ಇನ್ಮೇಲೆ ಇದು ನನ್ನ ಸ್ವತ್ತು. ನಮ್ಮ ನಿರ್ಧಾರನ ದೊಡ್ಡವ್ರಿಗೆ ಹೇಳಬೇಕು ಅಷ್ಟೆ. ನೀನು ದಯವಿಟ್ಟು ಏನು ಕಾಂಪ್ಲಿಕೇಟ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗು, ಎಲ್ಲನೂ ಮನಸ್ಸು ಬಿಚ್ಚಿ ಹೇಳು. ಮುಂದೆ ಏನಾದರೂ ಕಷ್ಟ ಆದರೆ ನಾನು ನೋಡ್ಕೊಳ್ತೀನಿ, ನಾನೇ ಬಂದು ಮಾತಾಡ್ತೀನಿ, ಸರಿನಾ? ನನ್ನ ಮೊಬೈಲ್ ಇಟ್ಕೊಂಡು ಇಲ್ಲೇನು ಆಟ ಅಂದ್ಕೊಂಡ್ಯಾ? ಯಾಕಂದ್ರೆ ನನ್ನ ಮಗನೇ, ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು. ಕರೆಕ್ಟಾಗಿ ಹೇಳ್ಬೇಕು, ಇಬ್ರೊಬ್ರು ನನ್ನ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದ್ಯಾರು ಹೇಳಿ? ಯಾರು ನನ್ನ ಫೋನ್ ತಗೊಂಡಿದ್ದು? ನೀನೇ ನನ್ನ ಫೋನ್ ತಗೊಂಡ್ಬಿಟ್ಬಿಟ್ಟು ನನ್ನನ್ನೇ ಕೇಳಿದ್ರೆ, ನೀನು ನನ್ನ ಫೋನ್ ತಗೊಂಡೋಗಿದ್ದರಿಂದ ನನ್ನ ಗೇಮ್ ಅರ್ಧದಲ್ಲಿ ನಿಂತೋಯ್ತು ಗೊತ್ತಾ? ಫ್ರೀ ಫೈರ್ ಅಲ್ಲಿ ನಾನು ಡೈಮಂಡ್ ಅಲ್ಲಿ ಹಾಕ್ ಮಾಡಿಟ್ಟಿದ್ದೆ, ಈಗ ಎಲ್ಲ ಹಾಳಾಗೋಯ್ತು. ಎಲ್ಲ ಇವನ್ ಎತ್ತಿಟ್ಕೊಂಡಿದ್ದಾನೆ ಅಂತ ನಾನು ಅನ್ಕೊಂಡ್ರೆ ನನ್ನ ಮೇಲೆ ಕೂಗಾಡ್ತಾ ಇದ್ದಾನಲ್ಲ. ಅದು ಇದು ತಿನ್ನೋದಕ್ಕೆ ಹೊರಗಡೆ ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ನಂಗೆ ಬೇರೆ ಏನೂ ಗೊತ್ತಿಲ್ಲಪ್ಪ. ಎಲ್ಲೆಲ್ಲೋ ಸುತ್ತಾಡೋರು ನೀವು, ನಿಮಗೆ ಗೊತ್ತಿರುತ್ತೆ. ನಾವೇನು ಎಲ್ಲೆಲ್ಲೋ ಸುತ್ತಾಡಲ್ಲ, ನಾವು ಮನೆಯಿಂದ ಆಫೀಸ್, ಆಫೀಸಿಂದ ಮನೆ. ಅದು ಬಿಟ್ರೆ ಅಪರೂಪಕ್ಕೆ ನಮ್ಮ ಹುಡುಗಿ ಜೊತೆಯಲ್ಲಿ ಪಾನಿಪುರಿ ಅದು ಇದು ತಿನ್ನೋಕೆ ಹೋಗ್ತೀವಪ್ಪ. ಆ ಜಾಗಗಳು ಬಿಟ್ರೆ ಈ ಥರದ ಜಾಗಗಳು ನಮಗೂ ಗೊತ್ತಿಲ್ಲ. ಯಾರ ಜೊತೆ ಅಂದ್ರಿ? ನಮ್ಮ ಹುಡುಗಿ ಜೊತೆ. ಅರೆ ಏನಾಯ್ತು? ಅವರು ಎಲ್ಲೆಲ್ಲೂ ಹೋಗ್ತಾ ಇರ್ತಾರೆ, ಅವ್ರನ್ನ ಕೇಳ್ತೀನಿ. ಆದ್ರೆ ಯಾರ ಜೊತೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿಜ ಹೇಳ್ತೀನಿ. ಸರ್ ಬೇಡ, ಮನೇಲಿ ಮೊದಲು ನಾನು ಹೇಳಬೇಕು, ಆಮೇಲೆ ನೀವು ಹೇಳೋದು ಅಂತ ಡೀಲ್ ಆಗಿದೆ. ನೆನಪಿದ್ಯಾ? ನೆನಪಿದೆ. ಸರಿ ಸರ್, ಮೊದಲು ಕಾರ್ ತೆಗೀರಿ, ಆಮೇಲೆ ದಾರಿ ತಾನಾಗೆ ಕಾಣುತ್ತೆ. ಅದರಲ್ಲಿ ಸಂಶಯನಿಲ್ಲ, ಯಾಕಂತಂದ್ರೆ ನನ್ನ ಜೊತೆಯಲ್ಲಿ ನೀನಿದೆಯಲ್ಲ. ಸರ್ ಸರಿ ನಡಿ. ಅದೃಷ್ಟ ಆಗ್ಲಿ ಆಪತ್ತಾಗ್ಲಿ ತೂಗೋದು ಆಕಿ ಕೈನಾಗೈತಿ ತಾಯಿ. ನನ್ನ ಕಡೆಯಿಂದ ಏನಾದರೂ ಆಗ್ಬೇಕಾಗಿದ್ಯಾ ತಾಯಿ? ಪಗಡಿ ಹಾಕೋದು ಆಕಿನ, ಕಾಯಿ ನಡ್ಸೋದು ಆಕಿನ. ನಡೆಸ್ತಾಳೆ ಬಿಡು. ಆದ್ರೆ ನೀ ಹೆಜ್ಜೆ ಇಡುವಾಗ ದೃಢವಾದ ಹೆಜ್ಜೆ ಇಡು. ಉಧಾ ಉಧಾ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ. ಮಾಮಿನ್ಲೋ ಅವ್ರು ಏನೇನೋ ಹೇಳ್ಬಿಟ್ಟು ಹೋಗ್ತಿದಾರಲ್ಲ, ಅವ್ರು ಯಾಕೆ ಒಕ್ಟಾಗಿ ಮಾತಾಡ್ತಾರೆ? ಅವರು ಅವರಾಗೆ ಏನು ಹೇಳಲ್ಲ ಮಾನ್ಸಿ. ಆ ತಾಯಿ ಇವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾಳೆ, ಮನೆಗೆ ಸೊಸೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಅದ್ರ ಜೊತೆಗೆ ಏನೋ ಅಪಾಯ ಇದೆ ಅಂತಲೂ ಹೇಳ್ತಿದ್ದಾರೆ. ಸೊಸೆನಾ? ಹರ್ಷ ಕೇಳಿಸ್ಕೊಂಡ್ಯಾ? ನಾನು ಹೇಳಿದ ನಿಜಾನೇ. ಸೊ ಫ್ರಮ್ ನೌ ಆನ್ ಐ ಬಿಲೀವ್ ಜೋಕ್ಸವ. ಈಗ ನೋಡಿದ್ರೆ ಕುಂಭಕರ್ಣನ್ ಥರ ಬಂದು ಮಲಗಿದ್ಯಾ? ಹೋ, ಕೆಲಸ ಅಂದೆ ಅಲ್ವಾ, ಇದು
ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸುಬ್ಬು, ನಾ ಬಂದು ಮಾತಾಡ್ತೀನಿ ಇರೇ. ಸುಬ್ಬುಗೆ ಏನಾಯ್ತು? ಕೆಲ್ಸಕ್ಕೆ ಹಂಗೆ ಹೋಗ್ಬೋದಾಗಿತ್ತಲ್ಲ, ಮನೆಗೂ ಬಂದು ಏನು ಹೇಳ್ತಾ ಇಲ್ಲ. ತಾಯಿ ಎಲ್ಲವ ನೀನೇ ಕಾಪಾಡಬೇಕು. ಅರ್ಥ ಅಂದರೆ ಎಲ್ಲ ಕಡೆ ಸುತ್ತಾಡಬೇಕು ಅಂತ ಆಸೆ ಇದ್ದರೂ ಪ್ರೀತಿಸೋರು ಹೀಗೆ ಹೇಳ್ತಾರೇನೋ ಅನ್ನೋ ಒಂದು ಸಣ್ಣ ಸಂಶಯ ಅಷ್ಟೆ. ಹಾಗಲ್ಲ ಸರ್, ನಾನು ಆರ್ಡಿನರಿ ವ್ಯಕ್ತಿನ ಪ್ರೀತಿ ಮಾಡಿದಿದ್ರೆ ನೀವು ಹೇಳಿದ್ದು ಸರಿ ಇರ್ತಿತ್ತೇನೋ. ಆದರೆ ನಾನು ಪ್ರೀತಿ ಮಾಡಿರೋದು ಆರ್ಯವರ್ಧನ್ ಅವ್ರನ್ನ. ಸೊ ಪಬ್ಲಿಕಲ್ಲೆಲ್ಲ ಸುತ್ತಾಡೋದು ಸ್ವಲ್ಪ ಕಷ್ಟನೇ. ಸರಿ, ಈಗ ಮನೇಲಿ ಹೇಳೋದ್ರ ಬಗ್ಗೆ ಯೋಚನೆ ಮಾಡು. ಐ ಮೀನ್, ಜಾಸ್ತಿ ಯೋಚನೆ ಮಾಡಬೇಡ, ಆದರೆ ಮನೇಲಿ ಹೇಳು. ಸರಿ ಸರ್. ಆಮೇಲೆ ಈ ಸರ್ ಅನ್ನೋದನ್ನು ಬಿಟ್ಬಿಡು, ಬದಲಾಯಿಸ್ಕೋ ಅದನ್ನು. ಸಾಕಾಯ್ತು ಕೇಳಿ ಕೇಳಿ ಹೇಳು. ಮೊದಲು ಮನೇಲಿ ಮಾತಾಡು, ಅವರನ್ನು ಒಪ್ಸು. ಆಮೇಲೆ ನೀನು ನನ್ನನ್ನು ಏನಂತ ಕರಿಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಆಯ್ತು. ಆಮೇಲೆ ನೀನು ಆದಷ್ಟು ಬೇಗ ಮನೇಲಿ ಹೇಳಿದ್ರೆ ಬಾಯಿ ಹೇಳುವಾಗ ಕಷ್ಟಪಡೋದು ತಪ್ಪು. ಸರಿ ಸರ್, ಮಾತಾಡ್ತೇನೆ. ನೀವು ಹೇಳ್ದಾಗೆ ಆರಾಮಾಗಿ ಟೈಮ್ ತಗೊಂಡು ಮಾತಾಡ್ತೇನೆ, ಸರಿನಾ? ಓಕೆ. ಐ ಟ್ರಸ್ಟ್ ಅವರ್ ಲವ್ ಸರ್. ಬಾಯ್ ಸರ್. ಇರಲೇಬೇಕು. ಏನದು? ಅಪ್ಪ ಶೃಂಗಾರ ರಾವಣ, ನೀನು ಮೈ ಮರೆತ್ಬಿಟ್ಟೆ ಅಂದ್ಬಿಟ್ಟು ನಾನು ಮೈ ಮರೆಯೋಕ್ಕಾಗತ್ತಾ? ಈ ಜಾಗದಲ್ಲಿ ತುಂಬ ಹೊತ್ತಿರೋದು ಬೇಡ, ನಡಿಯೋಣ. ನಾನು ಪ್ರೀತಿಲಿದ್ದೀನಿ ಕಣೋ, 1000 ಆನೆ ಬಲ. ಆಯಿತು, ನಿನ್ನ ಶಕ್ತಿ ಪ್ರದರ್ಶನ ಇಲ್ಲಿ ತೋರಿಸೋದು ಬೇಡ, ನಡಿಯೋಣ. ಸರಿ, ಶೃಂಗಾರ ರಾವಣನ. ಸರಿ, ಶೃಂಗಾರ ರಾವಣ ಬಾ. ನಾನು ಅಡ್ವೊಕೇಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಹೊತ್ತು ಫೋನಿಗೆ ಸಿಗಲ್ಲ, ನೀನು ನೋಡ್ಕೊ. ಆಮೇಲೆ ನಾಳೆ ಶಂಕರ್ ಶಾನ್ಭೋಗ್ ಅವ್ರನ್ನ ಮನೆಗೆ ಕರ್ಕೊಂಡು ಬಾ. ಮನೆಯಲ್ಲೇ ಮಾತಾಡ್ತೀನಿ, ಆಫೀಸಲ್ಲಿ ಬೇಡ. ಮರೆಯಲ್ಲ ಶಂಕರ್, ಮರೆಯಲ್ಲ. ಆ ಜಾಗ ನಂದೆ. ಅವಳಂದ್ರೆ ನಿನಗೆ ತುಂಬಾ ನಂಬಿಕೆ ಅಲ್ವಾ? ಅವಳನ್ನೇ ಕೇಳು ಹರ್ಷ. ಓ, ಅಂದ್ರೆ ನಿನ್ನ ಈ ತಮಾಷೆನ ಆಫೀಸ್ವರೆಗೂ ಕ್ಯಾರಿ ಮಾಡು ಅಂತಿದ್ಯಾ? ಯಾಕೆ ಹರ್ಷ, ನಿಂಗೆ ಆಫೀಸಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಾಗದ್ ಬೇಡವಾ? ಐ ಮೀನ್, ಬ್ರೋ ಇನ್ ಲಾ ಯಾವ್ದಾವ್ದೋ ಹುಡುಗಿನ ಇಷ್ಟಪಟ್ಟು ನಾಳೆ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಬ್ರೋ ಇನ್ ಲಾ ಹತ್ರ ಇರೋ ದುಡ್ಗೆ ಯಾರ್ಯಾರೋ ಅವ್ರ ಹಿಂದೆ ಬಿದ್ರೆ ಮುಂದೆ ದೊಡ್ಡ ತೊಂದರೆ ಆಗತ್ತೆ ಹರ್ಷ. ಅದಕ್ಕೆ ಆದಷ್ಟು ಬೇಗ ನಾವು ಈ ವಿಷಯನ ತಿಳ್ಕೊಬೇಕು. ನೀನ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅನು ಹತ್ರ ವಿಷಯ ಮಾತಾಡು. ನಾವು ಆಫೀಸ್ ಗೆಸ್ಟ್ ಹೌಸ್ಗೆ ಹೊಟ್ಟೋಗ್ಬೋಣ. ಈ ವಿಷಯ ಎಲ್ಲ ತಿಳ್ಕೊಳ್ಳೋಕೆ ನಮಗೂ ಸ್ವಲ್ಪ ಪ್ರೈವಸಿ ಸಿಗುತ್ತೆ. ವಾಟ್ಸೆ ಕೇಳಿದಾಗ ನಾನು ಏನ್ ಮಹಾ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಇವಾಗ ಅನ್ನಿಸ್ತಿದೆ ಅವಳಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ. ಬಟ್ ಆದ್ರೂ ಹರ್ಷ, ನಾನು ಅವಳನ್ನ ಈ ಮುಂಚೆ ಎಲ್ಲೋ ನೋಡಿದ್ದೀನಿ ಅಲ್ವಾ? ನನಗೂ ಹಾಗೆ ಅನ್ಸಿದೆ, ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ. ನಾಟ್ ದಟ್ ಹರ್ಷ, ನೀನಾದ್ರೂ ಅವಳನ್ನ ದಿನ ಆಫೀಸಲ್ಲಿ ಮೀಟ್ ಮಾಡ್ತೀಯ, ಬಟ್ ನಾನು ರೀಸೆಂಟಾಗಿ ಎಲ್ಲಿ? ಹರ್ಷ, ಯಾವುದಕ್ಕೂ ಒಂದ್ಸಲ ನಾನು ಮೀಟ್ ಮಾಡಿಸು, ಡಿಸ್ಕಸ್ ಮಾಡೋಣ. ಡನ್. ಬ್ರೋ ಇನ್ ಲಾ ಹುಡುಗಿ ಅದು ಯಾರಾಗಿದ್ರೂ ಪರವಾಗಿಲ್ಲ, ಆ ತಿಪ್ಟೂರ್ ತೆಂಗಿನಕಾಯಿ ಹೇಳ್ದಂಗೆ ಆ ಮೀರಾ ಮಾತ್ರ ಆಗಿರಬಾರ್ದು. ಇಷ್ಟೇನಾ? ಎಲ್ಲ ಹೇಳಾಯ್ತಲ್ಲ. ರಮ್ಯಾ ಹೇಳ್ದಾಗೆ 1 ನಿಮಿಷನೂ ಆಗಿಲ್ಲ ಅನ್ಸುತ್ತೆ. ಇಷ್ಟು ಸಿಂಪಲ್ಲ. ಇಷ್ಟು ಹೇಳೋದಕ್ಕೆ ನಾನು ಅಷ್ಟೆಲ್ಲ ಒದ್ದಾಡ್ತಿದ್ದ. ತಟ್ಟಿ
ಲೇ ಯಾರಿಗೆ ಬೈತಾ ಇದೆಯಾ? ಹಾಂ ಯಾರೂ ಇಲ್ಲ ಅಮ್ಮ. ಅಪ್ಪ ಬಂದರು ಅನ್ಸತ್ತೆ. ನಾನು ಟಯರ್ಡಾಗಿ ಬಂದಿರೋದಕ್ಕೆ ಅಯ್ಯೋ ಪಾಪ ಅಂತಿ ಅಂತ ಅನ್ಕೊಂಡ್ರೆ ಈ ಚಿಕ್ಕಿ ಯಾಕಾದ್ರೂ ಬಂದ್ಲು ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಆಗಲ್ಲ ಕಣೆ, ಸುಬ್ಬು ಬಂದ ಅನ್ಕೊಂಡ್ಲು ಅದಕ್ಕೆ. ಅನು, ಸುಬ್ಬುಗೇನಾರು ತರ ಕೇಳಿದ? ಏ ಅಕ್ಕ, ಇನ್ನೂ ತಂದು ಕೊಡೋದಕ್ಕೆ ಅವಳೇನು ಚಿಕ್ಕ ಹುಡುಗಿನಾ? ನಾನು ಅದನ್ನೇ ಹೇಳ್ತಿರೋದು. ಆಗ್ಲಿಂದ ಹೇಗಾಡ್ತಿದ್ದಾಳೆ ನೋಡು, ನೆಲದ ಮೇಲೆ ಕಾಲೇ ನಿಲ್ತಿಲ್ಲ ಅವಳಿಗೆ. ಹಾಗೇನಿಲ್ಲ ಅಮ್ಮ, ನಾನು ನೆಲದ ಮೇಲೆ ನಿಂತದನ್ನು ನೋಡು. ಸರಿ ಸರಿ, ಇಟ್ಟು ಕಲ್ಸು. ನೀನು ಕಾಯ್ತಾ ಇದೆಯಾ ಅಂದ್ಬಿಟ್ಟು ಸುಬ್ಬು ಏನು ಬೇಗ ಬಂದ್ಬಿಡಲ್ಲ, ಬರೋ ಟೈಮ್ಗೆ ಬರೋದು. ನಾಟ್ ರೀಚಬಲ್ಲ. ಸಡನ್ ಆಗಿ ಇವ್ರಿಗೂ ಇವ್ರ ಫೋನಿಗೂ ಅದೇನಾಗುತ್ತೋ. The number you are trying to call is currently not reachable. Please try again later. ಬೇಗ ಹಾಲು ತಗೊಂಬಾ. ಎಷ್ಟೊತ್ತಾಗಿದೆ ಅಂತ ನೋಡು. ಬುಟ್ಟಿ ಇಲ್ಲಿಟ್ಟಿದ್ದೀನಿ, ಅದರಲ್ಲೇ ದುಡ್ಡು ಹಾಕಿದ್ದೀನಿ. ಹಾಲು ತಗೊಂಬಾ ಬೇಗ. ಸಾರಿ ಅನು, ಲೇಟಾಗಿ ಮೆಸೇಜ್ ಮಾಡ್ತಿದ್ದೀನಿ. ನಾಳೆ ಆಫೀಸಿಗೆ ಬರೋಕ್ಕಾಗಲ್ಲ. ಆಯಿತು. ಮುಖದಲ್ಲಿ ಕಾಣಿಸ್ತಿಲ್ವಲ್ಲ? ಏನು ಮಾಡಲಿ, ಬಂದಿರೋ ಅವಳು ಮುಗಿಬೇಕಲ್ಲ. ಅಳುನ ಆಫ್ ಮಾಡಿ ನಗುನ ಆನ್ ಮಾಡೋ ಬಟನ್ ಇಲ್ಲ ನನ್ನ ಹತ್ರ. ಸರಿ, ನಿನ್ನ ಅಳೋ ಮುಗಿಯೋವರೆಗೂ ನಾನು ಕಾಯ್ತಿರ್ತೀನಿ. ಮುಗಿತಾ? ಅರೆ ಅರೆ, ಇದು 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 ಬಿಡ್ತಾನೆ. ಸುಮ್ಮನೆ ಮೂರನೇ ಅವರಿಂದ ವಿಷಯ ತಿಳಿದ್ರೆ ಚೆನ್ನಾಗಿರಲ್ಲ ಸರ್, ಬೇಡ. ಹಾಗಾದರೆ ಇಷ್ಟೊತ್ತು ಇಲ್ಲಿ ಹೀಗೆಲ್ಲ ನಡೆದಿರೋದು ಏನು ನೋಡ್ತಿದ್ಯಾ? ಯಾರಾದರೂ ನೋಡ್ತಿದಾರ ಅಂತನಾ? ನೋಡಿದ್ರೆ ನೋಡಲಿ ಬಿಡು, ಅದೇ ನೆಪ ಇಟ್ಕೊಂಡು ಮನೇಲಿ ಮಾತಾಡ್ಬೋದಲ್ಲ. ಅಂಥ ಸಂದರ್ಭ ಎಲ್ಲ ಬರೋದು ಬೇಡ ಸರ್. ನಾನೇ ಮನೆಗೆ ಹೋಗಿ ಅಪ್ಪನ ಹತ್ರ ನೇರವಾಗಿ ಮಾತಾಡ್ತೀನಿ. ಈಗ ನೀವು ಹೊರಡಿ. ನಿಮ್ಮ ಹತ್ರ ಮಾತಾಡೋದ್ನಲ್ಲ, ನಂಗೆ ಸಮಾಧಾನ ಆಯಿತು. ಇರ್ತಾಳೆ, ನೀನು ಅವಳನ್ನ ಅಲ್ಲೆಲ್ಲ ನೋಡಿದ್ರೆ ಚಾನ್ಸೇ ಇಲ್ಲ ಅಂತ. ಅದಕ್ಕೆ ಅವನು ಹೇಳ್ದ, ಇಲ್ಲ ಇಲ್ಲ ನಾನು ಅನೂನೇ ನೋಡಿದ್ದು, ಅವಳು ಹಾಕೊಂಡಿದ್ದ ಚೂಡಿದಾರು ನಾನೇ ಹೊಲ್ಕೊಟ್ಟಿರೋದು, ಅದು ನಮ್ಮ ಪುಷ್ಪಕ್ಕ ಇದ್ದಾಳಲ್ಲ ಅವಳ ಮಗಳು ಅನೂನೇ ಅಂತ ವಾದ ಮಾಡ್ಬಿಟ್ಟಾರಿ. ಅವನಿಗೋಗಿ ಹೇಳಿ, ಅವ್ರ ಮಗಳು ತಾಯಿಗೆ ಹೇಳ್ದೆ ಏನು ಹೋಗಿರ್ಲಿಲ್ಲ, ಅವ್ರ ತಾಯಿನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಮ ಅಂತ ಹೇಳಿದ್ರಂತೆ ಅಂತ. ಓ, ನೀವೇ ಹೇಳಿದ್ರ ಪುಷ್ಪ? ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಿ, ಅನೂನೇ ಬಂದ್ಲಲ್ಲ. ಅನು, ಏನು ಆಫೀಸಿಗೆ ಹೊರಟಿಯಮ್ಮ? ಹ್ಞೂ ಆಂಟಿ. ಈ ಚೂಡಿದಾರು ನಮ್ಮ ವಿನಾಯಕ ಹೊಲ್ದಿರೋದಲ್ವಾ? ತುಂಬಾ ಚೆನ್ನಾಗಿ ಹೊಲ್ದಿದ್ದಾನೆ, ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಅದನ್ನ ಮರಿಬೇಡವ್ವ, ಹುಡುಗಾಟದ ಮೋಜನಾಗ ಹುಡುಕಾಟದ ಸತ್ಯನ ಮರಿಬೇಡವ್ವ. ಹಳಿ ಪುಟಿಗಳ ನಡುವೆ ಭವಿಷ್ಯದ ಬುನಾದಿ ಬಚ್ಚಿಟ್ಕೊಂಡೈತಿ. ಆ ಬುನಾದಿನ ಹುಡುಕು,
ಭದ್ರವಾದ ಕೋಟಿ ಒಂದು ನಿನಗೋಸ್ಕರ ಕಾಯ್ತಾ ಐತೆ. ಹುಡುಕಾಟನ ನಿಲ್ಲಿಸ್ಬೇಡ ಮಗಳ, ಆದ್ರೂ ಉಸಿರಾಟ ನಿಲ್ಸೋದಕ್ಕ ಸಮ. ಉಧೋ ಉಧೋ ಎಲ್ಲ ಡೆಸ್ಕಲ್ಲೇ ಇದ್ಲಲ್ಲ ಇವಳು, ಎಲ್ಲಿ ಹೋದ್ಲು? ಮಹೇಶ್, ಮೇಡಮ್ ಕಮ್ಯ, ಅನುಸಿರಿ ಮನೆಯಲ್ಲಿ ಡೆಸ್ಕಲ್ಲೇ ಇದ್ಲಲ್ಲ ಅವಳು, ರಿಸೀವ್ ಮಾಡ್ತಿಲ್ಲ ಕಾಲ್ನ? ಸ್ಟಾಕ್ ರೂಮಲ್ಲಿ ಇದ್ದಾರೆ ಮೇಡಮ್, ಕರಿಬೇಕಾ ಮೇಡಮ್? ಇಟ್ಸ್ ಓಕೆ, ಯು ಗೋ. ಕೋಳಿ ಗೂಡ್ ಥರ ಮನೇಲಿ ಇದ್ದು ಕಂಜೆಸ್ಟೆಡ್ ಏರಿಯಾದಲ್ಲಿ ಇರೋದು ಅಂತಂದರೆ ತುಂಬ ಇಷ್ಟ ಅನಿಸುತ್ತೆ ಇವಳಿಗೆ. ಈಗ ನೋಡಿದ್ರೆ ಮೀಟಿಂಗಲ್ಲಿ ಅವರೇ ಇಲ್ಲ. ಐ ಥಿಂಕ್ ಅವರು ಸ್ವಲ್ಪ ಪಂಕ್ಚುವಲ್ ಆಗಿರಬೇಕು. ಫೈನಾನ್ಸ್ ಹೆಡ್ ಬರೋದು ಬೇಡ ಅಂತ ಅನು ಹೇಳಿದ್ಲ. ಯಾಕೆ ಮೀರಾ? ವೆಲ್, ಐ ಡೋಂಟ್ ನೋ ಸರ್. ಇಷ್ಟರಲ್ಲಿ ಅನು ಇಲ್ಲಿ ಇರಬೇಕಾಗಿತ್ತು. ಐ ಜಸ್ಟ್ ಚೆಕ್. ಮೀರಾ ಮ್ಯಾಮ್, ಅನು ಈಗ ಡೆಸ್ಕಲ್ಲಿ ಇರಲ್ಲ ಬಿಡಿ. ಓಹ್ ಯಾ, ಐ ಗೆಸ್ ಸ್ಟಾಕ್ ರೂಮಲ್ಲಿ ಇರ್ಬೋದು. ನಾನು ಹೋಗಿ ಕರ್ಕೊಂಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ. ಆನ್ಲೈನ್ ಕ್ಲಾಸ್ ನಡೆಯುವಾಗ ಅಪ್ಪ ಅಥವಾ ಅಮ್ಮ ಜೊತೆಲಿ ಇರಲೇಬೇಕಾದಂಥ ಅನಿವಾರ್ಯತೆ. ಮೀಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ ಕೂಡಲೇ ಅವಳು ಅಡ್ಜಸ್ಟ್ ಮಾಡಿದ್ಲು. ಯಾವಾಗ ಆರ್ಯ ಸರ್ ಬರಲ್ಲ ಅಂತ ಗೊತ್ತಾಯ್ತೋ ನಾನೇ ಅವಳು ಕಾಲ್ ಮಾಡಿ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಸರ್, ಸೌಮ್ಯ ಇವತ್ತು ಬಂದಿಲ್ಲ. ನೀವು ಆಫೀಸಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ರೀಸನ್ಸ್ ಕೊಡೋದು ಸರಿಯಲ್ಲ ಅನು ಮ್ಯಾಮ್. ಮೀರಾ, ಅನು ಹೇಳ್ತಿರೋದು ಸರಿಯಾಗಿದೆ. ಹೀಗೇನಾ ಮಾತಾಡ್ಸೋದು? ಶಟ್ ಅಪ್ ಅನು. ಏನು ಕ್ವಶನ್ಸ್ ಇದೆಲ್ಲ? ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಆರ್ ಆರ್ ಯು ಟ್ರೈಂಗ್ ಟು ಮೇಕ್ ಫನ್ ಆಫ್ ಮೀ? ಮ್ಯಾಮ್, ವೆಯ್ಟ್ ಮ್ಯಾಮ್. ಅನು, ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ಅನು ಮ್ಯಾಮ್, ಏನು ಮಾತಾಡ್ತಿದ್ದೀರಾ ನೀವು? ಇದು ಕರೆಕ್ಟ್. ಅಭ್ಯಾಸದಲ್ಲಿ ಮಾಡ್ತಿದ್ರೆ ಇನ್ಮೇಲೆ ಇದನ್ನೇ ರೂಢಿ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಅಲ್ಲ, ಅದಕ್ಕೆ. ಸರಿ ಸರಿ, ಬೇಗ ಹೇಳು. ಸರ್, ನಾನು ಸ್ಟಾಕ್ ರೂಮ್ಗೆ ಹೋದಾಗೆಲ್ಲ ಒಂದಲ್ಲ ಒಂದು ಫೈಲ್ ಬೀಳ್ತಿತ್ತು ಅಂತ ಹೇಳಿದ್ನಲ್ಲ. ನೀವು ಬಂದಾಗಲೂ ಕೂಡ ಒಂದು ಫೈಲ್ ಕೆಳಗೆ ಬಿದ್ದಿತ್ತು, ನೆನಪಿದ್ಯಾ ಸರ್? ಅದರಲ್ಲಿ ಒಂದು ಪ್ಯಾಟ್ರನ್ ಇದೆ. ಪ್ಯಾಟರ್ನ್? ಹ್ಞೂ ಸರ್. ಅದು ಯಾವುದೋ ರ್ಯಾಂಡಮ್ ಆಗಿ ಬೀಳ್ತಿರ್ಲಿಲ್ಲ. ಎಲ್ಲಾನು ಒಂದೇ ವರ್ಷದ ಫೈಲ್. ಆಗಸ್ಟ್ 1999, 2000 ಇಸ್ವಿ ಫೈಲ್ ಮಾತ್ರ ಪ್ರತಿ ಸಲನೂ ಬೀಳ್ತಾನೆ ಇರುತ್ತೆ ಸರ್. ಎಂಥ ವಿಚಿತ್ರ ಅಲ್ವಾ? ಜಲಂಧರ್ಗೂ ಮತ್ತೆ ರಾಜನಂದಿನಿ ಕಂಪನಿಗೂ ಏನಾದರೂ ಸಂಬಂಧ ಇದೆಯಾ ಸರ್? ಜಲಂಧರ್ ಅನ್ನೋದು ಫೋಮ್ ನೇಮಾ, ಬ್ರ್ಯಾಂಡಾ ಅಥವಾ ಪ್ರಾಡಕ್ಟ್ ಹೆಸರಾ? ಸರ್, ನಾನು ಕೇಳ್ತಾ ಇದ್ದೀನಿ,
ನೀವೇನು ಹೇಳ್ತಾನೆ ಇಲ್ವಲ್ಲ? ಅನು, ಸ್ಟಾಕ್ ರೂಮಲ್ಲಿ ಕೂತು ಕೂತು ನಿನ್ನ ತಲೆ ಕೆಟ್ಟೋಗಿದೆ. ಇವತ್ತು ನನ್ನ ಹಳೇ ಫ್ರೆಂಡ್ ಒಬ್ಬ ನನ್ನನ್ನು ಹುಡ್ಕೊಂಡು ಅಂಗಡಿಗೆ ಬಂದಿದ್ದ. ಅವನ ಮಗ ಕುಮಾರ್ ಅಂತ ಇಲ್ಲೇ ಮಲ್ಲೇಶ್ವರಮಲ್ಲಿ ಸ್ವಂತ ಒಂದು ಬಿಸ್ನೆಸ್ ಶುರು ಮಾಡಿದಾನಂತೆ. ಅವನ ಬಗ್ಗೆ ಹೇಳೋಣ ಅಂತ ಬಾಯಿ ತುದಿಗೆ ಬಂತು. ಆದರೆ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದಾನೆ. ಸೀದಾ ಅದೇ ವಿಷಯ ಯಾಕೆ ಅಂತ ಮನೆಗೆ ಕರೆದಿದ್ದೀನಿ. ನೋಡೋಣ ಹುಡುಗ ಹೇಗಿದ್ದಾನೆ, ನಮ್ಮ ಅನುಗೆ ಸರಿ ಹೋಗ್ತಾನ ಅಂತ. ಹೆಸ್ರೇನಂದೆ? ಕುಮಾರ್ ಅಂತ. ಅಯ್ಯೋ, ಯಾಕೆ, ಏನಾಯ್ತು? ಅಲ್ಲ, ಬರೀ ಕುಮಾರ ಅಂತ ಇರೋದಕ್ಕಿಂತ ಶಾ ಕುಮಾರ ಅಂತ ಇದ್ದಿದ್ರೆ ನೀನು ಹೇಳ್ತಿದ್ದಂಗೆ ಒಪ್ಕೊಬಿಡ್ತಿದ್ದೆ. ಇದೆಂತ ಹುಚ್ಚೆ ನಿಂದು? ಸುಬ್ಬು, ನಿನ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಬಂದಮೇಲೆ ಎಲ್ಲ ಬಿಡಿಸಿ ಹೇಳ್ತೀನಿ. ಅನು ಬರ್ತಿದ್ದಾಳೆ, ಫೋನ್ ಇಡ್ತೀನಿ. ಅಪ್ಪನ ಅಮ್ಮ? ಹ್ಞೂ, ಅಂಗಡಿಲಿ ಕೂತ್ಕೊಂಡು ನಿನ್ನ ಮದುವೆ ವಿಷಯನೇ ಮಾತಾಡ್ತಿದ್ದಾರೆ. ಇದ್ಯಾಕೆ ಮದುವೆ ವಿಷಯ ಮಾತಾಡಿದ್ರೆ ಲಚ್ಕೊಡ್ತೀಯಲ್ಲ? ಅಮ್ಮ ಪ್ಲೀಸ್, ಈಗ ಅದ್ರ ಬಗ್ಗೆ ಮಾತಾಡಬೇಡ. ಈಗ ಆಲ್ರೆಡಿ ನಾನು ಆಫೀಸಲ್ಲಿ ಬೆಟ್ಟದಷ್ಟು ಕೆಲಸನ ಮುಗಿಸ್ಬಂದು ಸುಸ್ತಾಗಿದ್ದೀನಿ. ಇನ್ನೂ ಮಾಡೋ ಕೆಲಸ ನನಗೆ ತುಂಬ ಇದೆ, ಡಿಸ್ಟರ್ಬ್ ಮಾಡಬೇಡ ನನ್ನ. ಇದು ಒಳ್ಳೆ ಕತೆ ಆಯಿತು. ಅದೇನೋ ಅಂತಾರಲ್ಲ ಹಂಗೆ, ಅವ್ರವ್ರ ತಲೆನೋವು ಅವ್ರವ್ರಿಗೆ. ಆ ಟಾಪಿಕ್ಕೆ ತಾನೇ ಇಷ್ಟ ಆಗದೆ ಒಳಗೆ ಬಂದಿದ್ದು. ಅಯ್ಯೋ, ಅದೇನು ತಿಂಡಿನ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅಂತ ಹೇಳೋದಕ್ಕೆ? ಇವತ್ತಲ್ಲ ನಾಳೆ ಆ ವಿಷಯನ ಮಾತಾಡಲೇಬೇಕು ತಾನೇ? ಮಾತಾಡ್ತೀನಮ್ಮ, ಅಪ್ಪ ಬರಲಿ, ಎಲ್ಲನೂ ಮಾತಾಡ್ತೀನಿ. ಓ, ನಿಮ್ಮ ಅಪ್ಪನ ಹತ್ರ ಮಾತ್ರ ಮಾತಾಡೋದು, ನನ್ನ ಹತ್ರ ಮಾತಾಡಲ್ವೋ? ಅಮ್ಮ ಹಾಗಲ್ಲಮ್ಮ. ಏನಾದರೂ ಮಾಡ್ಕೊ. ಸುಬ್ಬು ಅವ್ರ ಫ್ರೆಂಡ್ ಮಗನ ಜೊತೆ ನಿನ್ನ ಮದುವೆ ವಿಷಯನ ಮಾತಾಡಬೇಕು ಅಂತಿದ್ದಾರೆ. ಆದರೆ ಅದಾಗಲ್ಲ ಅಂತ ಈಗಾಗಲೇ ನನಗೆ ಚೆನ್ನಾಗಿ ಗೊತ್ತು. ಯಾವುದ್ಯಾವುದೋ ಹೆಸರಿರೋ ಹುಡುಗ ನಿನಗೆ ಸೆಟ್ ಆಗಲ್ಲ. ಸಾಕ್ಷರದಿಂದ ಇರೋನೇ ಆಗಬೇಕು. ಇಲ್ಲ ಇಲ್ಲ ಅಮ್ಮ, ನೀನು ಏನೇನೋ ಹೇಳಬೇಡ. ಇದೇನೇನು ಹೀಗೆ ಹೇಳ್ತಿದ್ಯಾ? ನೋಡು, ಸಾಕ್ಷರದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಹೆಸರುಗಳಿದೆ. ಅದರಲ್ಲಿ ಒಂದು ಒಳ್ಳೆ ಹುಡುಗ ಬಂದು ನಿನ್ನನ್ನು ಮದುವೆ ಮಾಡ್ಕೊತಾನೆ, ಗೊತ್ತಾಯ್ತಾ? ಇದೇನಮ್ಮ ಹಿಂಗಂತಿದ್ದಾಳೆ? ಆರ್ಯವರ್ಧನ್, ಇದರಲ್ಲೆಲ್ಲೂ ಸಾ ಅನ್ನೋ ಅಕ್ಷರನೇ ಇಲ್ವಲ್ಲ? ಹರ್ಷ ಸಾಹೇಬರು ಮತ್ತು ಮಾನ್ಸಿ ಮೇಡಮ್ ಇಬ್ಬರು ಗೆಸ್ಟ್ ಹೌಸ್ ತಲುಪ್ಯಾರಂತೆ. ಫೋನ್ ಹಚ್ಚಿದ್ರು. ಆಗಾಗ ಗೆಸ್ಟ್ ಹೌಸಿಗೆ ಫೋನ್ ಮಾಡಿ ಏನಾದರೂ ಬೇಕಿದೆಯಾ ಅಂತ ಕೇಳ್ತಾ ಇರಿ ಹೊಸ್ಮನಿ. ಆತು ಅಮ್ಮ ಅವರ. ಅವರಿಬ್ರು ಈ ಥರ ಹೊರಗಡೆ ಹೋಗಿರೋದು ಇದೇ ಮೊದಲು. ಆರ್ಯ ಬಂದಂಗಾಯ್ತಲ್ಲ? ಆಗಲೇ ಬಂದ್ರಲ್ಲ, ಬಂದವರೇ ಸೀದಾ ಮ್ಯಾಲಿನ ಖೋಲಿಗೆ ಹೋದ್ರು ನೋಡ್ರಿ. ಅಪ್ಪ, ಲೋ ನೀನೇ ಅಪ್ಪ? ಹ್ಞೂ ಅನ್ನೋ. ಅಪ್ಪ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತಪ್ಪ. ಏನಾಯ್ತು? ನಿನಗೆ ಅಪ್ಪ ಅಂದ್ರೆ ನಂಗೆ ಹೆಂಗೆಂಗೋ ಆಗುತ್ತೆ. ಹುಡುಗಾಟ ಮಾಡಬೇಡ ಸಂಪತ್, ಸೀರಿಯಸ್ ಆಗಿ. ಅನು, ನೀ ಹೇಳು. 1 2 3 ಸ್ಟಾರ್ಟ್. ಹೇಗಿದೆ ಡೈಲಾಗು? ಯಕ್, ಐಸ್ ಕ್ರೀಮ್ ಕೊಡಿಲಿ. ಹಾಗೆ ಐಸ್ ಕ್ರೀಮ್ ಕೊಡು ಹರ್ಷ, ನಾನು ಡ್ರೈವಿಂಗ್ ಅಲ್ಲೇ ತಿಂತೀನಿ. ಮಾನ್ಸಿ, ನೀನು ಮೊದಲು ಗಾಡಿನ ಸೈಡಿಗೆ ನಿಲ್ಲಿಸು, ಒಟ್ಟಿಗೆ ತಿನ್ನೋಣ. ನೀನು ಹೀಗೆ ಡ್ರೈವ್ ಮಾಡ್ಕೊಂಡಿದ್ರೆ ಐಸ್ ಕ್ರೀಮ್ ನಾನೊಬ್ಬನೇ ತಿಂತಿರ್ತೀನಿ. ಲಾಸ್ಟಲ್ಲಿ ಇಷ್ಟೇ ಉಳಿದಿರ್ಬೇಕಾದ್ರೆ ನನಗೆ ಲಾಸ್ಟ್ ಬೈಟ್ ಬೇಕು ಅಂತೆಲ್ಲ ಕೇಳಬಾರ್ದು ನೀನು. ಆ್ಯಂಡ್ ಮಳೆ ಬೇರೆ ಬರ್ತಿದೆ, ಇಟ್ಸ್ ರಿಸ್ಕಿ. ಫಸ್ಟ್ ಆಫ್ ಆಲ್ ಈ ಮಳೆ ನನಗೆ ರೋಡ್ ಕಾಣಿಸ್ತಿಲ್ಲ ಹರ್ಷ. ನಿಂದೇನ್ ತಲೆ ಹಟ್ಟೆ? ಕೊಡಿಲಿ ಕೊಡಿಲಿ.
ಮಾನ್ಸಿ ಹುಷಾರಾಗಿ ನೋಡ್ಕೊಂಡು ಓಡಿಸು, ಮಳೆ ಬೇರೆ ಬರ್ತಿದೆ. ಕಮಾನ್ ಹರ್ಷ, ನಾನೇನ್ ಫಸ್ಟ್ ಟೈಮ್ ಗಾಡಿ ಓಡಿಸ್ತಿಲ್ಲ. ಅಲ್ಲ, ಗಂಡ ಅಂಗಡಿಯಿಂದ ಲೇಟಾಗಿ ಬರ್ತಾ ಇದ್ದಾನೆ ಅಂತ ಕಾಳಜಿಯಿಂದ ಫೋನ್ ಮಾಡಿದ್ಲು ಅಂತ ನಾನು ಎತ್ಕೊಂಡ್ರೆ ನೀನು ಇಷ್ಟೊತ್ತಿನಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ ಕೇಳ್ತಾ ಇದೆಯಲ್ಲೇ. ಅಲ್ಲ, ನಿನಗೇನಾದ್ರು ನನ್ನ ಮೇಲೆ ಕಾಳಜಿ ಇದೆಯಾ? ಇಷ್ಟೊತ್ತಲ್ಲಿ ನೋಡ್ತೀನಿ ಇಡೆ. ಇರು, ಅಲ್ಲೊಂದು ತರಕಾರಿ ಗಾಡಿ ನಿಂತಿದೆ, ಇರು. ಹೋಗೋತಾರೆ ಅನ್ನೋದನ್ನ ನನ್ನ ಕೈಲಿ ಗೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಏನು ಬೇಕಾದರೂ ಆಗ್ಬೋದು. ನಂಗೆ ತುಂಬ ಭಯ ಆಗ್ತದೆ ಕಣೆ. ಹಾಗಿದ್ರೆ ಆರ್ಯ ಸರ್ನು ಜೊತೆಲೇ ಕರ್ಕೊಂಡು ಬಾ. ನೀನು ಏನು ಹೇಳಬೇಕು ನೀನೇ ಹೇಳು. ಅವ್ರ ಜೊತೆಲಿದ್ದಾರೆ ಅನ್ನೋ ಧೈರ್ಯ ಇರುತ್ತೆ. ಇಲ್ಲ ಅಂದರೆ ಈ ಜನ್ಮದಲ್ಲಿ ನೀನು ಹೇಳಲ್ಲ. The number you're calling is switched off right now. ಛೇ, ಇವರೊಬ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸರ್ ಅರಿ ಓಕೆ. ಎಲ್ಲ ನನ್ನಿಂದಾನೇ ಆಗಿದ್ದು. ನಾನೇ ಗಾಡಿ ಸರಿಗೆ ಓಡಿಸ್ಬೇಕಾಗಿತ್ತು. ಸರ್, ನಿಮ್ಗೇನು ಆಗಿಲ್ಲ ತಾನೇ? ಸರ್ ಏನಾಗಿಲ್ಲ ಅವರಿಗೆ. ನಿಮ್ಮ ಮನೆಯಲ್ಲಿ ಹೇಳಿ, ನಾವು ಡ್ರಾಪ್ ಮಾಡ್ತೀವಿ. ಸುಬ್ಬು, ಏನಾಯ್ತು ಸುಬ್ಬು? ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಿದ್ದಲ್ಲ, ಮಾತಾಡು ಸುಬ್ಬು. ಅಯ್ಯೋ, ಫೋನ್ ಆನ್ ಇದೆ ನೋಡು, ಯಾರು ತರು? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಏನಾಗಿಲ್ಲ ಮ್ಯಾಮ್, ಸಣ್ಣದಾಗ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಏನು ಆಕ್ಸಿಡೆಂಟಾ? ಅಯ್ಯಯ್ಯೋ ಸುಬ್ಬು, ಸುಬ್ಬು, ನಿಜವಾಗ್ಲೂ ಸುಬ್ಬುಗೇನೂ ಆಗಿಲ್ಲ ತಾನೆ? ನಿಮ್ಮ ಮನೆ ಅಡ್ರೆಸ್ ಹೇಳ್ತೀರಾ? ನಾವು ಅವ್ರನ್ನ ಡ್ರಾಪ್ ಮಾಡ್ತೀವಿ. ಅಡ್ರೆಸ್ ಅದು ಪುನಿ ಅಡ್ರೆಸ್ ಹೇಳು. ಹಾಂ ಹೇಳಿ. ಹಾಂ ಬಂದ್ವಿ. ಸರ್ 1 ಮಿನಿಟ್, ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಗೇನಾದರೂ ನೋವಾಗಿದ್ರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ದುಡ್ಡಾರು ತಗೊಳ್ಳಿ ಸರ್, ಪ್ಲೀಸ್. ಪ್ಲೀಸ್ ಸರ್, ತಗೊಳ್ಳಿ ಸರ್, ಪ್ಲೀಸ್ ಪ್ಲೀಸ್. ದಯವಿಟ್ಟು ಕ್ಷಮಿಸಿ. ನೋಡಿ, ರಸ್ತೆ ದಾಟುವಾಗ ನಾನೇ ನೋಡ್ಕೊಂಡು ದಾಟಬೇಕಾಗಿತ್ತು. ಅಕಸ್ಮಾತ್ ಏನಾದರೂ ನನ್ನಿಂದ ನಿಮ್ಮ ಗಾಡಿಗೆ ತೊಂದರೆ ಆಗಿದ್ದಿದ್ರೆ ಅದನ್ನು ಭರಿಸೋ ಶಕ್ತಿ ನನ್ನ ಕೈಯಲ್ಲಿ ಇರಲಿಲ್ಲ. ದಯವಿಟ್ಟು, ನನಗೂ ಏನೂ ಆಗಿಲ್ಲ. ಈ ಹಣದ ಅವಶ್ಯಕತೆ ನನಗಿಲ್ಲಮ್ಮ, ಬೇಡಿ ಸರ್. ಹುಷಾರಾಗಿ ಹೋಗಿ, ಹುಷಾರಾಗಿ ಹೋಗಿ ಸರ್. ಶೋರ್ ಅಲ್ವಾ ಸರ್? ಓ ಮೈ ಗಾಡ್, ಗಾಡಿ ತುಂಬಾ ಹುಷಾರಾಗಿ ಓಡಿಸ್ಬೇಕು. ಪ್ರತಿ ಸಲ ಇಂಥ ಒಳ್ಳೆಯವರೇ ಸಿಗಲ್ಲ. ಸರಿ ಇರಲಿ, ಗೆಸ್ಟ್ ಹೌಸ್ ಹೋಗೋಣ ಬಾ. ಆ್ಯಂಡ್ ಯಾರು ಏನಾದ್ರು ಕೇಳಿದ್ರು ಏನು ಹೇಳ್ಕೊಡುದು. ಅಕಸ್ಮಾತ್ ಯಾರಾದರೂ ಮತ್ತೆ ವಿಚಾರಿಸಿದ್ರೆ ನಾನೇ ಡ್ರೈವ್ ಮಾಡ್ತಿದ್ದೆ ಅಂತ ಹೇಳು, ಓಕೆನಾ? ಯಾರು ಡ್ರೈವ್ ಮಾಡ್ತಿದ್ದು? ನಾನು. ಹಾಂ, ಬಾ ಗಾಡಿ ಅದು ಬಾ. ಹರ್ಷ, ನಾನು ಈ ಜಾಗಕ್ಕೆ ಮುಂಚೆ ಬಂದಿದ್ದೀನಿ. ಏನು ದೇಜವೂನಾ? ನೋ 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 ಹರ್ಷ, ನಾನು ಇಲ್ಲಿಗೆ ಬಂದಿದ್ದೀನಿ. ಯಾವಾಗ? ಮಾನ್ಸಿ, ನೀನು ಈ ಥರ ಜಾಗಕ್ಕೆಲ್ಲ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಆಕ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ತಲೆ ಕೆಟ್ಟು ಏನೋ ಯೋಚನೆ ಮಾಡ್ತಿದ್ಯಾ. ನಿನ್ನ ಮನೆಗೆ ಬಾ, ಎಲ್ಲ ಸರಿ ಹೋಗುತ್ತೆ. ನಡಿ ಬಾ, ಕಮ. ತುಂಬಾ ನೋಯ್ತಿದ್ಯಾ ಭಾವ? ಒಂಥರ ಕಾರ್ ಗೇರ್ ಚೇಂಜ್ ಮಾಡ್ದಂಗೆ ನೋವು ಜಾಸ್ತಿ 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 ಆಗುತ್ತೆ. ಕಮ್ಮಿ 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 ಆಗುತ್ತೆ. ಯಪ್ಪ, ಈ ಕಾಮಿಡಿಗೇನು ಕಮ್ಮಿ ಇಲ್ಲ ಸುಬ್ಬು. ಇಲ್ಲಿ ನಾನು ನೋವು ಅನುಭವಿಸಿ ಸಾಯ್ತಾ ಇದ್ದೀನಿ, ನಿನಗೆ ಕಾಮಿಡಿ ಅಂತಿದ್ದೇನೆ. ಅಪ್ಪ ಅಮ್ಮ, ಅಪ್ಪ ಅಮ್ಮ ಎಲ್ಲರನ್ನೂ ಕರಿ. ಅಲ್ಲ, ಗುದ್ಬಿಟ್ಟೋದವ್ರ ಹತ್ರ ಆಸ್ಪತ್ರೆ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಸ್ಕೊಳಕ್ ಆಗ್ಲಿಲ್ವಾ ನಿನ್ಗೆ? ಊರಲ್ಲಿರೋ ದೊಡ್ಡ ಧರ್ಮಾತ್ಮ ನನ್ನ ಗಂಡ.
ಅಕ್ಕ ಭಾವನ್ ಯಾವಾಗಲೂ ಬೈತಾನೆ ಇರಬೇಡ. ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ, ನೀನು ಸ್ವಲ್ಪ ಸುಮ್ಮನೆ. ಯಾಕೇನಾಯ್ತು? ಹರ್ಷ ಮತ್ತೆ ಮಾನ್ಸಿ ಎಲ್ಲೋ ಡ್ರೈವ್ ಹೋಗಿದ್ರು ಅನ್ಸತ್ತೆ. ದಾರಿಲಿ ಬ್ರೇಕ್ ಹಿಡಿಯೋದು ಮಿಸ್ ಆಗಿ ಸುಬ್ರಹ್ಮಣ್ಯ ಸಿರಿಮನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಹೌದು, ಈ ವಿಷಯ ನನಗೂ ಗೊತ್ತಿದೆ ಅಂತ ನಾನು ತೋರಿಸ್ಕೊಂಡಿಲ್ಲ. ಹರ್ಷ ಅವರು ಗಾಬರಿ ಆಗ್ಬೋದು ಅಂತ. ಸರಿ, ನಾನು ಈಗಲೇ ಹೋಗಿ ನೋಡ್ತೀನಿ. ಬೇಕಿಲ್ಲ ಆರ್ಯ, ಸುಬ್ಬು ಅವ್ರಿಗೆ ಏನೂ ಆಗಿಲ್ಲ. ನೀನ್ ಇಷ್ಟೊತ್ತಲ್ಲಿ ಹೋದ್ರೆ ಮನೇಲಿ ಗಾಬರಿ ಆಗ್ತಾರೆ. ಬೆಳಿಗ್ಗೆ ಹೋಗು, ಟೆನ್ಷನ್ ಮಾಡ್ಕೋಬೇಡ. ಜಸ್ಟ್ ನಿನಗೆ ಗೊತ್ತಿರ್ಲಿ ಅಂತ ಇನ್ಫಾರ್ಮ್ ಮಾಡಿದೆ ಅಷ್ಟೇ. ಸರಿ. ಏನಾಯ್ತು ಅವನು? ನಿದ್ದೆ ಬರ್ತಿಲ್ವಾ? ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನೋವು ಒಂದೆರಡು ದಿನದಲ್ಲಿ ಮಾಯ ಆಗುತ್ತೆ. ನೀ ಆರಾಮಾಗಿ ಮಲ್ಕೋ, ಮೊಬೈಲ್ನ ಆ ಕಡೆ ಎತ್ತಿಡೋ. ನನ್ನ ಮೇಲೆ ಯಾವ ಬೇಸರ ಇವ್ರಿಗೆ? ಆನ್ಲೈನಲ್ಲೇ ಇದ್ದರೂ ಮೆಸೇಜ್ ಮಾಡದೆ ಇರೋ ಅಷ್ಟು. ಸುಮ್ಮನೆ ಇದ್ದ, ಗೊತ್ತಾದಾಗ ಲಂಕೆಗೆ ಅರ್ಲಿಲ್ವಾ? ಹಾಗೆ ದಿನ 10 ಸಲ ಹನುಮಂತನ ನೆನ್ಸ್ಕೊಂಡು ವ್ಯಾಯಾಮ ಮಾಡ್ಬಿಟ್ರೆ ಅಯ್ಯೋ, ಅದಕ್ಕಿಂತ ಸುಲಭ ಉಪಾಯ ಇನ್ನೊಂದು ಇದೆಯಲ್ಲ. ಅದ್ಯಾವುದೇ? ಸೋಮವಾರ ಸಂಜೆ 5 ಓ ಹನುಮ, ಇನ್ಮೇಲೆ ನಮ್ಮನೆಗೆ ಬರ್ತಾ ಇದ್ದಾನಲ್ವಾ? ಸೋಮವಾರದಿಂದ ಶುಕ್ರವಾರ ಸಂಜೆ 5 ರಾಮ ಭಕ್ತ ಹನುಮ ನಮ್ಮ ಜೀ ಕನ್ನಡದಲ್ಲಿ. ಈ ಹನುಮಂತನ ನೆನ್ಸ್ಕೊಂಡ್ರೆ ದೆವ್ವ, ಭೂತ, ಪೀಡೆ, ಪಿಚಾಚಿ ಯಾವುದರ ಕಾಟಾನು ಇರೋದಿಲ್ಲ ಅಂತ ಹನುಮಂತ ಚಾಲೀಸಲ್ಲೇ ಬರ್ದಿದಾರಲ್ಲೇ. ನಿಜ, ರಾಮ ಭಕ್ತ ಹನುಮಂತ. ಸೋರಿಸ್ಬಿಟ್ಟು ಬರೋಣ ಅಂತ. ಸರಿ, ನಾ ಬರ್ತೀನಿ. ಸುಬ್ಬ, ಆಕ್ಸಿಡೆಂಟ್ ಆಗಿ ಮೈ ಕೈ ಮುರ್ಕೊಂಡಿದ್ಯಾ. ಈಗ ಮನಸ್ಸು ಮಾನ ಎಲ್ಲ ಮುರ್ಕೋತೀಯ. ಈ ನನ್ನ ಮಗ ಹೇಳ್ದಾಗಿಂದ ಖಾಲಿ ಮಾಡ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಆಮೇಲೆ ಅದಕ್ಕೆ ನಾನು ಪೂರ್ಣ ಚಿಕ್ಕಿ ಪ್ಲಾನ್ ಮಾಡಿ ಈ ಥರ ಮಾಡಿರೋದು. ಅಲ್ಲಿ ನೋಡು, ಇದು ನಿಜವಾದ ಪೇನ್ ಕಿಲ್ಲರು ಅಂದರೆ. ಈ ನಿಮ್ಮಮ್ಮ ಮಾಡಿರೋ ಶುಂಠಿ ಟೀ ಕುಡಿದ್ಬಿಟ್ರೆ ನೋವೆಲ್ಲ ತನಗೆ ತಾನೇ ಪರಾರಿ ಆಗ್ಬಿಡುತ್ತಲ್ಲ. ಆಹಾ, ಅಯ್ಯಯ್ಯೋ, ಏನೈತೆ? ಯಾಕೆ ಬಂಗಾರ, ಬಿಸಿ ಟೀ ಕೈ ಸುಡ್ತಾ ಇದೆಯಾ? ಇಲ್ಲ ಅಪ್ಪ, ಅದು ಹಾಂ ಅಪ್ಪ, ಬಿಸಿ ಇದೆ. ಅಯ್ಯೋ ಸರ್, ನಿಮಗೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ. ನಾನು ಸುಬ್ಬೂರ್ ಹತ್ರ ಮಾತಾಡೋದ್ರಿಂದ ನಿನಗೆ ತೊಂದರೆ? ನಾನು ಅಯ್ಯೋ ಸರ್, ಇದು ಸರಿಯಾದ ಸಮಯ ಅಲ್ಲ. ನನಗೆ ನೀವೆಷ್ಟು ಮುಖ್ಯನೋ ಅಪ್ಪನೂ ಅಷ್ಟೇ ಮುಖ್ಯ. ಅದಕ್ಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಮಾತಾಡೋದು ಬೇಡ. ನನಗೂ ಅಷ್ಟೇ ಅನ್ನು. ನನಗೆ ನೀನು ಎಷ್ಟು ಮುಖ್ಯನೋ ನಿಮ್ಮ ಮನೆಯವರು ಅಷ್ಟೇ ಮುಖ್ಯ. ಅದಕ್ಕೆ ನಾನು ಬಂದಿರೋದು. ಈಗ ನಾನು ಬಂದಿದ್ದೀನಿ ಅಂದಮೇಲೆ ಅವರನ್ನ ಮಾತಾಡ್ತೀನಿ, ಹೋಗ್ತೀನಿ. ನನ್ನನ್ನು ತಡಿಬೇಡ. ಸರ್ ಸರ್ ಸರ್, ಜೊತೆಗೆ ಕ್ಷಮೆ ಕೇಳಿದ್ರೆ ಪ್ರಾಯಶ್ಚಿತ್ತನೂ ಆಗುತ್ತೆ ಅಂತ ಬಂದೆ. ಪ್ರಾಯಶ್ಚಿತ್ತನ? ನೀವ್ಯಾಕೆ ಸರ್ ಹೀಗೆ ಮಾತಾಡ್ತಿದ್ದೀರಿ? ಏನಾಯ್ತು ಸರ್? ನಿಮ್ಗೆ ಹೀಗಾಗಿರೋದಕ್ಕೆ ಕಾರಣ ವರ್ಧನ್ ಕುಟುಂಬದವರೇ. ಹಾಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದೀನಿ.
ಆರಾಮಾಗಿರಲಿ. ತುಂಬ ಖುಷಿ ಆಯಿತು. ಇಡೀ ದಿನ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇದ್ರೆ ಹಿಂಗೆ ಆಗೋದು. ಈಗ ಖುಷಿ ಆಯ್ತು ನನಗೆ. ಏನು ನನ್ನ ಮೊಬೈಲ? ಅಯ್ಯೋ ದೇವ್ರಿ! ಶರ್ಟು ಯಾಕಂದ್ರೆ ನನ್ನ ಮಗನೇ ಎಲ್ಲ ಹಾಳಾಗೋಯ್ತು. ಯಾವ ಗಳಿಗೆಲ್ಲ ಹುಟ್ಟಿದ್ಯೋ ನೀನು? ಶನಿ ಶನಿ ನೀನು. ಟೆನ್ಷನ್ ಮಾಡ್ಕೋಬೇಡ, ಅದನ್ನ ಬಿಸಿಲಲ್ಲಿ ಒಣಗಿಸಿ ಅಕ್ಕಿ ಡಬ್ಬದೊಳಗೆ ಇಟ್ರೆ ಸರಿಯಾಗುತ್ತಂತೆ. ನೀನು ಬೇಜಾರು ಮಾಡ್ಕೊಂಡಿರಲಿಲ್ಲ ಸರ್. ರಸ್ತೆಯಲ್ಲಿ ಇದೆಲ್ಲ ಮಾಮೂಲು. ಈಗ ಅವ್ರು ನಿಮ್ಮ ಕುಟುಂಬದವ್ರೆ ಅಂತ ಗೊತ್ತಾದ ಮೇಲೆ ನನಗೇನು ಬೇಜಾರಿಲ್ಲ ಸರ್. ನೀವೇನು ಕ್ಷಮೆ ಕೇಳಬೇಡಿ. ಅಯ್ಯಯ್ಯೋ, ನಿಮ್ಮ ತಮ್ಮನೂ ಅವ್ರ ಹೆಂಡ್ತಿನೂ ಅಂತ ಗೊತ್ತಾಗದೆ ನಾನೇ ಸ್ವಲ್ಪ ಬೈಕೊಂಬಿಟ್ಟೆ ಸರ್. ಸಾರಿ. ತಪ್ಪು ಯಾರ್ದಾದ್ರೆ ತಪ್ಪು ತಪ್ಪೇ ಅಲ್ವಾ? ನಿಮ್ಮದು ದೊಡ್ಡ ಮನಸ್ಸು ಸರ್. ತಪ್ಪುಗಳಾದರೆ ಮುಚ್ಚಿಡಕ್ಕೆ ನೋಡೋ ಈ ಜಗತ್ತಿನಲ್ಲಿ ಮನೆ ತನಕ ಬಂದು ಕ್ಷಮೆ ಕೇಳ್ತಿದ್ದೀರಾ. ನಿಜಕ್ಕೂ ನೀವು ತುಂಬ ದೊಡ್ಡವರು ಸರ್. ಬೇಡ ಅಂತ ಹೇಳದ್ನಲ್ಲ, ನನಗೇನಾದರೂ ಬೇಕಿದ್ರೆ ನಾನೇ ಕೇಳ್ತೀನಿ. ನಿಮ್ಮ ಮನೇಲಿ ನನಗೇನು ದಾಕ್ಷಿಣ್ಯ? ಹಾಗಿದ್ರೆ ಬೇಡ ಅಂತ ಯಾಕೆ ಹೇಳ್ತಾರಮ್ಮ? ಈಗ ನಾನು ಮಾಡ್ತೀನಿ, ಕುಡಿಲಿ. ಲೇಟ್ ಆಗುತ್ತೆ, ನೀವು ಹೊಟ್ಬಿಡಿ ಸರ್. ಪರವಾಗಿಲ್ಲ, ನೀವು ತಿಂಡಿ ಮುಗಿಸಿ. ತಿಂಡಿ ಆದಮೇಲೆ ಇನ್ನೊಂದು ಮಾತ್ರೆ ಇರಬೇಕಲ್ಲ? ಹೌದು ಸರ್. ಸರ್, ಈ ನೋವನ್ನ ಹೇಗೆ ಬೇಕಾದರೂ ಸಹಿಸ್ಕೋತೀನಿ ಸರ್ ನಾನು. ಆದರೆ ನೀವು ಈ ರೀತಿ ಉಪಚಾರ ಮಾಡ್ತಿರೋದನ್ನ ನೋಡಿ ನಂಗೆ ಸಹಿಸ್ಕೊಳಕ್ಕಾಗಲ್ಲ ಸರ್. ತುಂಬ ಮುಜುಗರ ಆಗುತ್ತೆ. ನೀವು ಹೊರಟ್ಬಿಡಿ ಸರ್. ಎಂಥ ಮುಜುಗರ? ನಿಧಾನಕ್ಕೆ ಅಭ್ಯಾಸ ಆಗೇ ಆಗಬೇಕಲ್ಲ. ಅಯ್ಯಯ್ಯೋ, ರಜನಾ ಬೇಡಿ ಸರ್. ಮನೇಲಿದ್ರೂ ಆಫೀಸ್ದೇ ಜಪ ಮಾಡ್ತಿರ್ತಾಳೆ. ಹೇಗಿದ್ರು ನೀವು ಬಂದಿದ್ದೀರಲ್ಲ, ನಿಮ್ಮ ಜೊತೆನೇ ಕರ್ಕೊಂಡೋಗಿ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ? ನನಗೇನೂ ಇಲ್ಲ. ನನಗೇನು ಅಭ್ಯಂತರ ಇಲ್ಲ ಅಂತಂದರೆ ನನ್ನ ಜೊತೆಲಿ ಬರ್ಬೋದು. ಅಂದಂಗ ನಿನ್ನೆ ರಾತ್ರಿ ಜಯಂಡೆ ಅವರು ಫೋನ್ ಮಾಡಿದ್ದು ಕಾರಣ ಇದ್ರೂ ಇರ್ಬೋದು ಅಲ್ಲೇನ್ರಿ ಅಮ್ಮಾರ? ಕೇಳಿದಾಗ ಏನೂ ಇಲ್ಲ ಅಂತಂದ ಆರ್ಯ. ಆರ್ಯ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದಾನ? ಹೇಳೋ ವಿಷಯ ಆಗಿದ್ರೆ ಆರ್ಯ ಅದನ್ನ ಹೇಳೇ ಹೇಳ್ತಾನೆ. ಹೊಸ್ಮನಿ, ಹರ್ಷ ಮಾನ್ಸಿ ಏನಾದರೂ ಫೋನ್ ಮಾಡಿದ್ರಾ? ಇಲ್ರಿ ಅಮ್ಮವ್ರ, ಫೋನ್ ಹಚ್ಚಲ್ಯ? ಬೇಡ, ಅವರಾಗೆ ಮಾಡಲಿ. ಹಾಗಾದ್ರೆ ಮನೆಗೆ ಹೋಗೋಣ ಹರ್ಷ. ನಂಗೆ ಇಲ್ಲಿ ಒಬ್ಳೇ ಇರೋಕ್ಕೆ ಇಷ್ಟ ಇಲ್ಲ. ನಂಗೆ ತುಂಬ ಬೇಜಾರಾಗ್ತಿದೆ. ಅರೆ ಬೇಜಾರಾಗುತ್ತೆ ಅಂದಮೇಲೆ ಒಂಟಿಯಾಗಿ ಯಾಕೆ ಇರ್ತೀಯ? ಬಾ, ಆಫೀಸ್ಗೆ ಹೋಗ್ತಾ ಹಾಗೆ ಮನೆಗೆ ಡ್ರಾಪ್ ಮಾಡೋಗ್ತೀನಿ. ಹೌದು, ಮಾಮಿನ್ಲೋ ಇಲ್ಲದೆ ನಾನು ಇಲ್ಲಿ ಫುಲ್ ಡೇ ಏನು ಮಾಡಲಿ? ನಾನು ಈಗಲೇ ಡ್ರಾಪ್ ಮಾಡು ಹರ್ಷ. ಬಾ. ಅದೇನು ಸಡನ್ನಾಗಿ ಮಾಮ್ ಇನ್ ಲಾ ಮೇಲೆ ಅಷ್ಟೊಂದು ಪ್ರೀತಿ? ಪ್ರಪಂಚದಲ್ಲಿ ಮಾಮ್ ಇನ್ ಲಾನ ಇಷ್ಟೊಂದು ಪ್ರೀತಿ ಮಾಡೋರು ನಿನ್ನ ಬಿಟ್ಟರೆ ಬೇರೆ ಯಾರು ಇರಲ್ಲ ಅನ್ಸುತ್ತೆ. ತಮಾಷೆ ಮಾಡಬೇಡ ಹರ್ಷ. 2 ಮಿನಿಟ್ಸ್ ಇರು, ಹೋಗೋಣ. ಬಂದೆ. ಅರೆ ಮಾನ್ಸಿ, ಅನು ಓಟಬಿಟ್ಟು ಅನು ಯಾವಾಗ ಬಿಡ್ ಮಾಡೋದವಳ? ಬೇಡ ಬಿಡು ಹರ್ಷ. ಎನಿವೇಸ್ ನೀನು ಆಫೀಸ್ಗೆ ಹೋಗ್ತಿದ್ಯಲ್ಲ, ಅವಳ ಹತ್ರ ಮಾತಾಡು. ಒಂದು ಕಾಲ್ ಮಾಡಿಸು, ನೋಡೋಣ. ವೇಟ್. ಓಕೆ. ನಾನು ಬಂದು ನಿಮ್ಮನ್ನ ನೋಡ್ತಾ ಇರ್ತೀನಿ. ಅಯ್ಯೋ
ಹಾಗೇನಿಲ್ಲ ಸರ್, ನಾನೇ ನೋಡ್ಕೋತೀನಿ. 1-2 ದಿನ ಎಲ್ಲ ಸರಿ ಹೋಗುತ್ತೆ ಸರ್. ನೀವು ಹೋಗಿ ಬನ್ನಿ ಸರ್, ಆಫೀಸಿಗೆ ಲೇಟ್ ಆಗುತ್ತೆ. ಬರ್ತೀನಿ. ಅಪ್ಪ ಹುಷಾರು. ಮಾಡಲಿಲ್ಲ. ಇದೊಂದು ವಿಷಯ ಆದರೆ ನಿಮ್ಮ ಹತ್ರ ಇನ್ನೊಂದು ವಿಷಯನ ಕನ್ಫೆಸ್ ಮಾಡಬೇಕು. ಏನದು ಮಾನ್ಸಿ? ಆ್ಯಕ್ಚುಲಿ ನಾವು ಗೆಸ್ಟ್ ಹೌಸ್ಗೆ ಹೋಗೋಕ್ಕೆ ಕಾರಣ ಏನು ಅಂತಂದರೆ, ನೀವು ಹಿಂದೆನೂ ಒಪ್ಪಲಿಲ್ಲ, ಈಗಲೂ ಒಪ್ಪಲ್ಲ ಅನ್ಸುತ್ತೆ. ಬ್ರೋ ಇನ್ಲೋ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾರೆ ಮಾಮಿನ್ಲೋ. ಆ ಹುಡುಗಿ ಯಾರು, ಅವಳ ಸ್ಟೇಟಸ್ ಏನು ಅಂತ ತಿಳ್ಕೊಳಕ್ಕೆ. ಬ್ರೋ ಇನ್ಲೋ ಸ್ಟೇಟಸ್ ಆ್ಯಂಡ್ ವೆಲ್ತ್ ನೋಡಿ ಯಾವುದಾವುದೋ ಹುಡುಗಿ ಅವ್ರ ಲೈಫಿಗೆ ಬರಬಾರ್ದಲ್ವಾ, ಆಮೇಲೆ ಅವ್ರಿಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೀಕ್ರೆಟ್ಸ್ ಎಲ್ಲ ನನ್ನ ಹತ್ರ ಇಟ್ಕೊಳಕ್ಕಾಗಲ್ಲ ಮಾಮಿನ್ಲೋ, ಒಂಥರ ಇಚ್ಚಿಂಗ್ ಇನ್ ದ ಬ್ರೈನ್. ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ವ್ಯಕ್ತಿ ಎದುರಿಗಿದ್ರು ಫೋನಿಗೆ ಯಾಕೆ ಸಿಗಲಿಲ್ಲ ಅಂತ ಜಗಳ ಆಡ್ತೀರಾ? ನಾನೇನೋ ದೇಶ ಬಿಟ್ಟು ಹೋದೆ ಅನ್ನೋ ಥರ ಆಡ್ತಿದೆಯಲ್ಲ. ನಿನ್ನೆ ಫೋನ್ ಸ್ವಿಚ್ ಆಫ್ ಆಗಿತ್ತು ನಿಜ, ಆದರೆ ಅದು ನಾನು ಬೇಕು ಅಂತ ಮಾಡಲಿಲ್ಲ. ಐ ಆಮ್ ಸಾರಿ. ನಾವಿಬ್ಬರು ಜೊತೆಗೆ ಮಾತಾಡ್ದಿರೋದಕ್ಕಿಂತಲೂ ನಿನ್ನೆ ನಮಗೆ ಮಾತಾಡೋಕೆ ಆಗಲಿಲ್ಲ ಅನ್ನೋ ವಿಷಯನೇ ಯಾಕೆ ಇಷ್ಟೊಂದು ದೊಡ್ಡದಾಗತ್ತೆ ಅನ್ನೋ. ಇದೆಲ್ಲ ನನಗೂ ಅರ್ಥ ಆಗುತ್ತೆ ಸರ್, ಆದರೆ ನೀವು ನನ್ನ ಅವಾಯ್ಡ್ ಮಾಡಿ. ನಾನು ನಿನ್ನ ಅವಾಯ್ಡ್ ಮಾಡ್ತಿಲ್ಲ ಅನ್ನೋ. ಹೌ ಕ್ಯಾನ್ ಬಳೆಗಳು ಒಡೆದು ಹೋಗ್ಬೋದು ಅನ್ನೋ ಭಯ, ಜೋರು ಮಾಡಿದ್ರೆ ನಿನ್ನ ಕೈ ನೋವುತ್ತೆ ಅಂತ. ಅದೇ ಚಾಲೆಂಜ್. ಇದೆಂಥ ಚಾಲೆಂಜ್? ಹೀಗೆ ಯಾರಾದರೂ ಮಾಡಿಸ್ತಾರ? ಅರೆ ಸರ್, ಆಗಲೇ ಏನೋ ಹೇಳ್ತಿದ್ರಿ, ಅಷ್ಟೇನಾ ಅಂತೆಲ್ಲ ತೊಡ್ಸಿ ನೋಡೋಣ. ಇಷ್ಟೇನಾ? ಸರಿ, ಹೋಗ್ಲಿ ಬಿಡಿ. ನಾನು ನಿಮಗೆ 24 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ಬೇಡ ಬೇಡ ಬೇಡ, ನಿಮಗೆ ನನಗಿಂತ ಡಬಲ್ ವಯಸ್ಸಾಗಿರೋದು. ಈ ಥರ ನೀವು ಪ್ರಿಯರ್ ನೋಟಿಸೇ ಇಲ್ಲದೆ ಬರೀ ಪೇಂಟಿಂಗ್ ಅಷ್ಟೇ ಅಲ್ವಾ ಮೀರಾಜಿ? ಆದರೂ ಜೇಂಡೆ, ಆ ಸ್ಟಾಕ್ ರೂಮ್ಗೆ ಪೇಂಟಿಂಗ್ ಎಲ್ಲ ಏನಕ್ಕೆ ಬೇಕು ಇವಾಗ? ಅದಕ್ಕೇನು ಬೆಸ್ಟ್ ಇಂಟೀರಿಯರ್ಸ್ ಅವಾರ್ಡ್ ಕೊಡ್ತಾರೆ? ಹಳೆ ಪೇಪರ್ಸ್ ಫೈಲ್ಸ್ ಎಲ್ಲ ಅಲ್ಲಿ ಇದೆಯಲ್ಲ ಮೀರಾಜಿ, ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ತಾನೇ. ಅದು ಅಲ್ಲದೆ ಈಗ ದಸರಾ ಹಬ್ಬ ಬಂತಲ್ಲ, ಕ್ಲೀನಿಂಗು ಪೇಂಟಿಂಗ್ ಎಲ್ಲ ಕಾಮನ್ನು. ನಾನು ಅಲ್ಲಿ ಇರ್ತೀನಿ, ಏನಾದರೂ ಬೇಕಾದರೆ ಕರೀರಿ. ಏನಿಲ್ಲ, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಹರ್ಷನ್ಗೆ ಕಾಲ್ ಮಾಡಿದ್ದಾರೆ. ಅದು ಸ್ಪ್ಯಾಮ್ ನಂಬರು, ಯಾಮರ್ಸೋಕ್ಕೆ ಅಂತ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಅವ್ರನ್ನ ಮನೆಗೆ ವಾಪಸ್ ಕಳಿಸು. ಹರ್ಷನ್ ಫೋನ್ ಕಾಲ್ಸ್ ಎಲ್ಲ ಟ್ಯಾಪ್ ಆಗ್ತಿದ್ದಾವೆ ತಾನೆ? ಆಗ್ತಾ ಇದ್ದಾವೆ. ಅವುಗಳಲ್ಲಿ ಅನುಮಾನಾಸ್ಪದವಾದ ಕಾಲ್ಸ್ ಯಾವುದಾದ್ರೂ ಇದ್ದರೆ ಸೇವ್ ಮಾಡ್ಕೊ. ಏನು ಟೆನ್ಷನ್ ಮಾಡ್ಕೋಬೇಡ, ಏನು ದೊಡ್ಡ ಸಮಸ್ಯೆ ಏನಲ್ಲ. ಯಾರೋ ಚಿಲ್ಲರೆ ಕಾಸ್ಗೆ ಆಸೆ ಪಟ್ಟು ಹೀಗೆ ಮಾಡಿದಾರಷ್ಟೆ. ಸೇವ್. ನೋಡಿದ್ರೆ ನನಗೆ ಮುಜುಗರ ಆಗತ್ತೆ ಅನ್ನೋ. ಈ ಮಧ್ಯೆ ಈ ಬಳೆಗಳು ಏನು ಮಾಡೋದು ಅಂತ ಪಿಳಿ ನೋಡ್ತಾ ಇದ್ದಾವೆ. ಹಾಗಂತ ನೀವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಸರ್. ಟಾಸ್ಕ್ ಇನ್ನೂ ಓಪನ್ ಆಗೇ ಇದೆ, ನೀವು ಕಂಪ್ಲೀಟ್ ಮಾಡಲೇಬೇಕು. ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಅನು. ನಾನು ಹೇಳಿದ್ನಲ್ಲ, ನಿನ್ನ ಯಾವ ನಿರೀಕ್ಷೆಗಳು ನಾನು ಸುಳ್ಳು ಮಾಡಲ್ಲ ಅಂತ. ಐ ಟ್ರಸ್ಟ್ ಯು ಸರ್. ಆ್ಯಂಡ್ ಐ ಲವ್ ಯು. ಇದನ್ನ ಈ ಚಾಲೆಂಜ್ ಕಂಪ್ಲೀಟ್ ಮಾಡಾದ್ಮೇಲೆ ಹೇಳಿ. ಸರಿ, ಮಾಡ್ತೀನಿ. ಸಾಗಾಕಿಸ್ತಿದ್ದೀರಾ? ನಾನು ಕೆಲವೊಂದು ಫೈಲ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೆ, ಅದನ್ನು ಇದರಲ್ಲೇ ಮಿಕ್ಸ್ ಮಾಡಿಬಿಟ್ರಾ? ಸಮಾಧಾನ,
ಈ ಎಲ್ಲ ಫೈಲ್ಸು ನಮ್ಮ ಸಿಸ್ಟಮಲ್ಲಿ ಸ್ಟೋರ್ ಆಗಿದೆ. ನಿಮ್ಮ ರೆಫರೆನ್ಸ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಡೋಂಟ್ ವರಿ. ಸರ್, ಈ ಫೈಲ್ಸ್ ಎಲ್ಲ ನನಗೆ ಬೇಕು. ಯಾಕೆ ಮೇಡಮ್ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀರಾ? ನಾ ಹೇಳಿದ್ನಲ್ಲ, ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಂತ. ಸ್ಟಾಕ್ ರೂಮಲ್ಲಿ ಪೇಂಟಿಂಗ್ ಆಗ್ತಾ ಇದೆ. ಅದಾದಮೇಲೆ ಯಾವ ಫೈಲ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲೇ ಇರುತ್ತೆ. ನನಗೆ ಭಾಳ ಖುಷಿ. ಏಕಾಂತ ಬೇಕು ಅಂತ ಹೊರಟು ಸೊಸೆ ಮನೆ ಬಿಟ್ಟಿರೋಕ್ಕಾಗದೆ ವಾಪಸ್ ಬಂದು ಆಫೀಸಿಗೆ ಹೋಗಿದ್ದ ಮಗನ್ನ ಅವ್ರ ಅಣ್ಣ ಮನೆಗೆ ವಾಪಸ್ ಕಳಿಸಿದ್ದಲ್ದೆ ಅವನೂ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಕಾಲ ಕಳೀತಿದ್ದಾನೆ. ಇದಕ್ಕಿಂತ ಒಬ್ಬ ತಾಯಿಗೆ ಇನ್ನೇನು ಬೇಕು? ಅಬ್ಬಾ, ಅಂತೂ ಇಂತೂ ಮಾಮ್ ಇನ್ ಲಾ ಮುಖದಲ್ಲಿ ಕಳೆ ಬಂತು. ಅದಕ್ಕೆ ರೀಸನ್ನು ಎದುರು ಕೂತಿರೋ ಬ್ರೋ ಇನ್ ಲಾ. ಚಿಂತೆ ಯಾಕೆ ಅಂತ, ಅದು ಚಿಕ್ಕ ಆಕ್ಸಿಡೆಂಟ್ ಅಮ್ಮ. ನಾನು ಅವಾಗಲೇ ಹೇಳಿದ್ನಲ್ಲ ಮಾಮ್ ಇನ್ ಲಾ, ಆಗಿದ್ದೆಲ್ಲ ನನ್ನಿಂದ ಅಂತ. ಅದಕ್ಕೆ ನೀವು ಚಿಂತೆ ಮಾಡ್ಕೋಬೇಡಿ ಅಮ್ಮ. ಅದಕ್ಕೆ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಇನ್ಮೇಲೆ ಅಂಥ ತಪ್ಪಾಗಲ್ಲ ಅಂತ ನನಗೆ ಗೊತ್ತು. ನೋ ದಾದಾ, ಡ್ರೈವ್ ಮಾಡ್ತಿದ್ದವ ನಾನು, ಮಾನ್ಸಿ ಅಲ್ಲ. ಆಕ್ಸಿಡೆಂಟ್ ಆಗಿದ್ದು ನನ್ನಿಂದ. ಆ್ಯಂಡ್ ಮೋರ್ ಓವರ್ ಆ ವ್ಯಕ್ತಿನ ನಾವು ಮನೆ ಕೂಡ ಡ್ರಾಪ್ ಮಾಡಿದ್ವಿ. ಇವಳಿಂದ ಆಗಿದ್ದಲ್ಲ. ಕರೆಕ್ಟ್ ಅಮ್ಮ. ಪ್ರೀತಿ ಯಾವತ್ತಿದ್ರು ಪ್ರೀತಿನೇ. ಕರೆಕ್ಟಾಗಿ ಹೇಳಿದ್ರೆ. ಹರ್ಷ ಸರ್, ಕರೆಕ್ಟಾಗಿ ಹೇಳಿದ್ರಿ. ಹರ್ಷ, ನೀನು ಅತ್ತಿಗೆಯವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ಅಂತ ಪರೀಕ್ಷೆ ಮಾಡೋಣ. ಅಂದರೆ ಇವಳಿಗೆ ಏನೇನು ಇಷ್ಟ ಇಲ್ಲ ಅಂತ ಹೇಳ್ಬೇಕಾ? ಅದೆಲ್ಲ ಹಳೆ ತಂತ್ರ. ನೀನು ಅತ್ತಿಗೆಯವ್ರಿಗೆ ಬಳೆ ತೊಡಿಸಿ ನಿನ್ನ ಪ್ರೀತಿನ ಸಾಬೀತುಪಡಿಸು. ಸಲೀಸಾಗಿ ತೋರಿಸ್ಬಿಟ್ಟೆ. ಇದಕ್ಕೇನು ದಾದಾ, ಡಿಗ್ರಿ ಮಾಡಿರ್ಬೇಕಾ? ಇಷ್ಟೊಂದು ಆಶ್ಚರ್ಯ ಆರ್ಯ? ಅವಳ ವಯಸ್ಸಿನ ಹುಡುಗಿರಿಗೆ ಬಳೆ ತೊಡ್ಸೋದು ಏನು ಮಹಾ? ಕೈ ಮೆತ್ತಗಿರುತ್ತೆ. 100%. ಏನು 100%? Nothing. Nothing wrong ಇಲ್ಲ. ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇಟ್ಕೊಂಡು ಆರಾಮಾಗಿ ಗೇಮ್ ಆಡ್ತಿದ್ಯಾ? ಫ್ಯಾಕ್ಟ್ರಿ ಸೆಟ್ಟಿಂಗ್ ಮಾಡಿದ್ದೀನಿ, ಎಲ್ಲ ಡಿಲೀಟ್ ಆಗಿರುತ್ತೆ. ರೀಸ್ಟೋರ್ ಮಾಡೋದು ಕಷ್ಟ. ಇದೊಳ್ಳೆ ಪಜಿತಿ ಆಯ್ತಲ್ಲ. ಅದ್ರಲ್ಲಿ ಏನು ವಿಡಿಯೋ ಇತ್ತು ಅಂತಲೂ ಗೊತ್ತಿಲ್ಲ, ಅದು ಡಿಲೀಟ್ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ. ಈಗಿರೋದು ಒಂದೇ ಸೊಲ್ಯೂಷನ್ನು. ಏನು? ನಾನು ಅವ್ರ ಅಪ್ಪಂಗೆ ಏನೇನು ಹೇಳಬೇಕು ಎಲ್ಲ ಹೇಳಿ ಅವ್ರನ್ನ ಒಪ್ಸೋದು. ಅವರಿಬ್ರು ಪರಸ್ಪರ ಒಪ್ಕೊಳ್ಳೋಕ್ಕೆ 1 ವರ್ಷ, ಅವ್ರ ಅಪ್ಪಂಗೆ ಹೇಳೋಕ್ಕೆ ಮತ್ತೊಂದು ವರ್ಷ, ಅವರಪ್ಪ ಒಪ್ಕೊಳ್ಳೋಕ್ಕೆ ಇನ್ನೊಂದು ವರ್ಷ. ಅಯ್ಯೋ, ಸದ್ಯಕ್ಕೆ ನಾವಿಬ್ರು ಏನು ಮಾಡೋಕ್ಕಾಗುತ್ತೋ ಅದನ್ನು ಯೋಚನೆ ಮಾಡೋಣ ಸಂಪತ್. ಅನುಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗ ಹೇಳ್ತಾಳೆ. ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮ ಕೂಡ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಅನು. ಎಸ್ ಸರ್, ನೀವಿದನ್ನು ಹೇಳಬೇಕಾಗಿಲ್ಲ. ಆ ನಂಬಿಕೆ ನನಗಿದೆ. ಥ್ಯಾಂಕ್ ಯು.
ಅದು ಸರಿ ಸರ್, ನೀವಿದೆಲ್ಲ ಮಾತಾಡಿ ನಾನು ಹಾಕಿರೋ ಚಾಲೆಂಜಲ್ಲಿ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ನಾನು ಕೊಟ್ಟಿದ್ದ 48 ಗಂಟೆಗಳಲ್ಲಿ ಈಗ ಆಲ್ರೆಡಿ 12 ಗಂಟೆ ಆಗೋಗಿದೆ. ನಾನು ಸೋಲಲ್ಲ. ನಾನು ಸೋಲೋದಕ್ಕೆ ನೀನು ಬಿಡಲ್ಲ ಅನ್ನೋದು ನನಗೆ ಗೊತ್ತು. ನಾಳೆ ಬೆಳಗ್ಗೆ ಬರ್ತೀನಿ. ಗುಡ್ ನೈಟ್. ಓಕೆ ಸರ್, ಗುಡ್ ನೈಟ್. ಕಣೋ, ಮೊದಲೆಲ್ಲ ಅವಳ ಪ್ರೀತಿ ಅವಳಿಗೆ ಸಿಗಲಿ ಅಂತ ಅನ್ನಿಸ್ತಿತ್ತು. ಈಗ ಸಿಕ್ಕಿದ ಮೇಲೆ ಯಾಕೋ ಭಯ ಆಗ್ತಿದೆ ಕಣೋ. ಎಲ್ಲಿ ನನ್ನ ಫ್ರೆಂಡ್ ಜೀವನ ಕಂಪ್ಲೀಟಾಗಿ ಬದಲಾಗ್ಬಿಡುತ್ತೋ, ಆ ಬದುಕು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ, ನಮ್ಮ ಮನು ಮೊದಲಿನ ಥರ ಇರ್ತಾಳೋ ಇಲ್ವೋ ಅಂತ ಸಡನ್ನಾಗಿ ಭಯ ಶುರುವಾಗಿದೆ ಕಣೋ. ಆರ್ಯ ಸರ್ ತುಂಬ ದೊಡ್ಡವರು, ಅವ್ರಿಗೆ ವಯಸ್ಸಾಗಿ ಹೋಗುತ್ತೆ ಅಂತ ಟೆನ್ಷನ್ನ ನಿಂಗೆ? ಆ ಥರ ಅಲ್ಲ, ಮದುವೆ ಆದಮೇಲೆ ಅವಳು ಆರ್ಯ ಸರ್ ಬಂಗ್ಲೆಲಿ ಇರಬೇಕಾಗುತ್ತಲ್ಲ, ಅದೇ ಸ್ವಲ್ಪ ಯೋಚನೆ. ಆದರೆ ತಾಯಿ, ಮನೆ ಮಗಳು ಎಲ್ಲಿದ್ದಾಳೆ? ಅವಳನ್ನ ಹೇಗೆ ಕಂಡುಹಿಡಿಯೋದು? ಈ ಶುಕ್ರವಾರ ತಾಯಿ ಭವಾನಿ ದರ್ಶನ ಮಾಡಿದ್ರೆ ಮುಂದೆ ಬರೋ ಎಲ್ಲ ತೊಂದರೆನೂ ಸಮ ಮಾಡಿ ಮನಿನ ಕಾಪಾಡ್ತಾಳ. ಮನಿ ಸ್ವಚ್ಛ ಇತ್ತಂದ್ರ ಮನಿ ಮಗಳು ತಾನಾಗ ಬರ್ತಾಳೆ. ಇನ್ನು ನಾನು ಬರ್ಲೇನವ್ವ? ಉಧೋ ಉಧೋ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ. ಪರಶುರಾಮ ನಿನ್ ಹಾಲ್ ಕುದೋ ಕುದೋ. ಜೋಗ್ತವ್ವ ಬಂದಾಗ್ಲೆಲ್ಲ ಮನೆ ಸೊಸೆ ಬಗ್ಗೆ ಹೇಳಿ ಹೋಗ್ತಿದ್ದಾರಲ್ಲ, ಆರ್ಯನ್ ಮನಸ್ಸಿನಲ್ಲಿ ಒಬ್ಳು ಹುಡುಗಿ ಇದ್ದಾಳೆ ಅನ್ನೋ ನನ್ನ ಸಂಶಯನ ತೀರಿಸ್ಕೊಳ್ಳೋಕ್ಕೆ ಇದೇ ಸರಿಯಾದ ಸಮಯ. ಆರ್ಯನೇ ಹೇಳಲಿ ಅಂತ ಕಾಯ್ತಿದ್ದೆ. ಇಲ್ಲ, ಇನ್ನು ನಾನೇ ಮಾತಾಡಬೇಕು. ಎಷ್ಟೊತ್ತಾಗತ್ತೆ? ಸರ್, ನಿಮ್ಮದು ಓವರ್ ಆಯಿತು. ನೀವು ದಿನ ಬಂದು ನೋಡ್ಕೊಂಡು ಹೋಗೋ ಅಷ್ಟು ನಮ್ಮ ಅಪ್ಪಂಗೇನೂ ಆಗಿಲ್ಲ. ಮೊದಲು ನೀವು ಆಫೀಸ್ಗೆ ಹೊರಡಿ, ಅಪ್ಪ ಬಂದಮೇಲೆ ನಾನು ಬರ್ತೀನಿ. ವಜ್ರಮುನಿಯವರು ನೆಪ ಅಷ್ಟೆ. ನಾನು ಬಂದಿರೋದು ನಿನ್ನನ್ನು ನೋಡಬೇಕು ಅಂತ. ನಿನ್ನಿಂದ ಒಂದು ದಿನ ನಾವು ದೂರ ಇರೋಕ್ಕಾಗ್ತಿಲ್ಲ. ನಾವು ಆದಷ್ಟು ಬೇಗ ಜೊತೆಯಾಗಿ ಬಾಳೋಣ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ. ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಸರಿ ಆಗಲ್ಲ, ಹೊರಡ್ತೀನಿ. ಸರಿ ಸರ್. ಅನ್ನು ನೆನ್ನೆ ರಾತ್ರಿಯಿಂದ ಮಾಡಿ ಮೇಲೆ ಇದೆ ಬಟ್ಟೆ ಎಲ್ಲನೂ ತಗೊಂಬ. ಹಾಂ ಅಮ್ಮ, ಸರಿ. ಹಾಗೆ ಸರ್ನ ಕಳಿಸ್ಬಿಟ್ಟು ಬರ್ತೀನಿ. ಸರ್